ಅಲ್ಲೊಂದು ಫ್ಯಾಕ್ಟರಿ ಕಾಣಿಸ್ತಾ ಇದೆ, ಸ್ಟೀಲ್ ಫ್ಯಾಕ್ಟರಿ. ಅದು ಒಂದು ಪ್ರತಿಷ್ಠಿತ ಕಂಪನಿಗೆ ಸೇರಿರುವಂತ ಫ್ಯಾಕ್ಟರಿ. ಇದು ರೆಡ್ ಝೋನ್ಗೆ ಸೇರಿರುವಂತ ಫ್ಯಾಕ್ಟರಿ ಎಷ್ಟು ದೂರದಲ್ಲಿದೆ? ಪಕ್ಕದಲ್ಲಿ ಇವರ ಕೃಷಿ ಜಮೀನ್ ಇದೆ, ಅಲ್ಲೊಂದು ಪಕ್ಕದಲ್ಲಿ ಒಂದು ವಾಲ್ ಇದೆ, ಕಾಂಪೌಂಡ್ ಇದೆ, ಕಾಂಪೌಂಡ್ ಪಕ್ಕದಲ್ಲಿ ಫ್ಯಾಕ್ಟರಿ ಇದೆ. ಕಂಪ್ಲೀಟ್ ಇದ್ರ ಮೇಲೆ ಕಪ್ಪು ಧೂಳು ಕುತ್ಕೊಂಡಿದೆ ನೋಡಿ. ಕಪ್ಪು ಧೂಳು ಕುತ್ಕೊಳ್ಳೋದ್ರಿಂದ ಮಣ್ಣು ಸಿಕ್ಕಾಪಟ್ಟೆ ಒಂದ್ ರೀತಿಯಲ್ಲಿ ಒರಟಾಗ್ಬಿಟ್ಟಿದೆ. ಆ ಭೂಮಿಯ ಫಲವತ್ತತೆ ಯಾವುದು ಕೂಡ ಉಳ್ಕೊಂಡಿಲ್ಲ ಸರ್. ಇದು ಹೆಸರು ಕಾಳು ಸರ್. ಇದು ನೋಡಿ ಸರ್, ಇದು ಸದೃಢವಾಗಿ ಬೆಳಿಬೇಕು ಸರ್. ಇದು ದಪ್ಪ ಬರ್ಬೇಕಿತ್ತು ಸರ್. ಇದು ಕಾಳು ಈ ತರ ಇದು ಸಣ್ಣ ಸಣ್ಣದಾಗಿಬಿಟ್ಟಿದೆ ಸರ್. ಇದು ನಸು ಸತೆ ತಿನ್ನಲ್ಲ ಸರ್, ಆ ತರ ಆಗಿದೆ ಸರ್. ಇದು ಈ ಬೆಳೆ ಒಂದು ಕಾಲದಲ್ಲಿ ಬಹಳ ಚೆನ್ನಾಗಿ ಬರ್ತಾ ಇತ್ತಂತೆ, ಯಾಕಂದ್ರೆ ಇವ್ರಿಗೆ ನೀರು ಚೆನ್ನಾಗಿತ್ತಲ್ಲ, ಆ ಕಾರಣಕ್ಕಾಗಿ. ಆದ್ರೆ ಇವತ್ತು ಇದು ಏನು ಇಲ್ಲ, ಇದರಲ್ಲಿ ತಿಂದ್ರೆ ಒಳಗಡೆ ನಮ್ಮ ದೇಹಕ್ಕೆ ಹೋದ್ರೆ ಇದು ಮತ್ತೆ ವಿಷ ಸೇರಿದಂಗೆ ಆಗುತ್ತೆ. ಕಂಪ್ಲೀಟ್ ಇವ್ರ ಮುಖ ಚಿತ್ರಣ ಬದಲಾಗ್ಬಿಟ್ಟಿದೆ. ನಮ್ಮಲ್ಲಿ ಒಂದು ಕೋಕಾ ಕೋಲಾ ಅಂತ ಕಂಪ್ನಿ ಬಂತು, MNC ಕಂಪ್ನಿ. ಇಲ್ಲಿ ರೈತರು ಏನು ಮಾಡಿಬಿಟ್ರು, ಅದೇ ರೀತಿ ಕಾರ್ಖಾನೆ ಇರ್ತಂತ ಇಲ್ಲಿ ಭೂಮಿನ ಕೊಟ್ಬಿಟ್ರು. ಅದಾದ್ಮೇಲೆ ಗೊತ್ತಾಯ್ತು ಇವು ಸ್ಟೀಲ್ ಕಾರ್ಖಾನೆಗಳು ಅಂತಂದೇಳಿ. ಇವತ್ತು ಅಧಿಕಾರಿಗಳು ಹೇಳ್ತಾರೆ ಇವು ರೆಡ್ ಪಟ್ಟಿ ಅಂದ್ರೆ ಕೆಂಪು ಪಟ್ಟಿ ಕಾರ್ಖಾನೆಗಳು ಅಂತ ಹೇಳ್ತಾರೆ. ಕೆಂಪು ಪಟ್ಟಿ ಕಾರ್ಖಾನೆಗಳನ್ನ ಊರ್ ಬಾಜುಕ ಯಾಕೆ ತಂದು ಕುಂದಿರ್ಸಿದೀವಿ ಅಂತ ನಾವು ಸರ್ಕಾರ ಪ್ರಶ್ನೆ ಮಾಡ್ತಿದ್ದೀವಿ. ಮೇಲ್ಗಡೆ ಒಂದು ನೀರು ಹಾಕ್ತಾರೆ, ಹಾಕಿದಾಗ ಯಾವ ರೀತಿ ಕಪ್ಪು ನೀರು ಬರುತ್ತೆ ಅನ್ನೋದು ನೀವು ನೋಡ್ತಾ ಹೋಗಿ. ನೋಡಿ, ಇದು ಫ್ಯಾಕ್ಟ್ರಿಯ ಕಪ್ಪು ಧೂಳು. ನಮ್ಮ ಮನೆಯೊಳಗೆ ಸಂಬಂಧಿಕರು ಬಂದ್ರು ಕೂಡ ಒಂದು ಕಪ್ ನೀರು ಕೂಡ ಕುಡಿಯಲ್ರಿ ಸರ್. ಕರೆ ಬೂದೈತಿ ನಿಮ್ಮ ಇಲ್ಲಿ ಊರಾಗ ನಮ್ಗೆ ಏನು ಮಾಡಬೇಡ್ರಿ, ನಾವು ಹಂಗ ಬಂದು ಹಂಗ ಹೋಗ್ತೀವಿ ಅಂತಂದಂತ. ಫ್ಯಾಕ್ಟ್ರಿ ಕಡೆಯಿಂದ ಬರ್ತಿರುವಂತ ಹಳ್ಳದ ನೀರು ಕಂಪ್ಲೀಟ್ ಬಣ್ಣ ಬದಲಾಗಿ ಹೋಗಿದೆ. ನೀರಿಗೆ ಬಣ್ಣ ಇಲ್ಲ ಅಂತೀವಿ, ಆದ್ರೆ ಇಲ್ಲಿ ನೀರಿಗೆ ಕಪ್ಪು ಬಣ್ಣ ಇದೆ. ಅಭಿವೃದ್ಧಿ ಅಲ್ವೇ ಅಲ್ಲ. ಯಾವ್ದು ಅಭಿವೃದ್ಧಿ ಗೊತ್ತಿಲ್ಲ. ಯಾವ್ದೋ ಕಾರ್ಖಾನೆ ಐತಿ, ಇಲ್ಲಿ ಊರ್ ಜನರಿಗೆ ಒಂದ್ ಸ್ವಲ್ಪ ಕೆಲಸ ಸಿಕ್ಕಿದ್ರೆ ಅದು ಅಭಿವೃದ್ಧಿ. ಇವ್ರಿಗೆ ಕೆಲಸ ಇಲ್ಲ, ಏನು ಇಲ್ಲ, ಊರ್ ಹಾಳಾಗ್ತಿದೆ. ತಮ್ಮ ಭೂಮಿಯಲ್ಲಿ ಇವ್ರು ಕೃಷಿ ಮಾಡಕ್ಕಾಗಲ್ಲ ಅಂದ್ರೆ ಯಾವ ಸೀಮೆ ಅಭಿವೃದ್ಧಿ ಅದು? ನಾಚಿಕೆ ಆಗ್ಬೇಕು ನಿಮ್ಮೆಲ್ರಿಗೂ ಕೂಡ, ದರಿದ್ರ ರಾಜಕಾರಣಿಗಳಿಗೆ, ದರಿದ್ರ ಅಧಿಕಾರಿಗಳಿಗೆ. ಮುಂದುಗಡೆಯಲ್ಲಿ ಒಂದಷ್ಟು ಮನೆಗೆ ಹೋಗಿದ್ದೆ, ಜನರನ್ನ ಮಾತನಾಡಿಸಿದ್ದೆ. ಅದಾದ ಬಳಿಕ ಕೃಷಿ ಜಮೀನಿನ ಸಮೀಪ ಬಂದಿದ್ದೇನೆ, ಹಿರೇಬಗ್ನಾಳು ಗ್ರಾಮದಲ್ಲಿ. ಯಾಕಂದ್ರೆ ಈ ಭಾಗದ ಜನ ನೆಚ್ಕೊಂಡಿರೋದೇ ಕೃಷಿಯಲ್ಲೇ ಬದುಕನ್ನ ಕಟ್ಕೊಂಡಿದ್ದಾರೆ. ನಿಮಗೆ ತುಂಗಭದ್ರಾ ನಾಲೆ ಇದೆಯಲ್ಲ, ಅಲ್ಲೇ ಸಮೀಪಕ್ಕೆ ಬರುತ್ತೆ, ಅದರ ನೀರು ಬರುತ್ತೆ. ಅಂದ್ರೆ ಈ ಭಾಗದ ಜನ ಒಂದ್ ರೀತಿಯಲ್ಲಿ ಅದೃಷ್ಟವಂತರೇ ಆಗಿದ್ರು. ಯಾಕಂದ್ರೆ ಬಹಳ ನೀಟಾಗಿ ನೀರು ಬರ್ತಾ ಇತ್ತು, ತುಂಗಭದ್ರಾ ನೀರಿತ್ತು, ಫಲವತ್ತಾದಂಥ ಜಮೀನಿತ್ತು. ಆದ್ರೆ ಹೆಚ್ಚು ಕಡಿಮೆ ಒಂದು 23 ವರ್ಷಗಳಿಂದ ಯಾವಾಗ ಇಲ್ಲಿ ಸುತ್ತಮುತ್ತ ಫ್ಯಾಕ್ಟ್ರಿಗಳೇ ಬರೋದಕ್ಕೆ ಶುರುವಾಗುತ್ತೋ, ಈ ಜನರ ಹಣೆ ಬರಹ ಸಂಪೂರ್ಣ ಬದಲಾಗಿ ಹೋಗಿದೆ. ಅಂದ್ರೆ ಒಳ್ಳೆ ರೀತಿಯಲ್ಲ. ಜನರ ಬದುಕು ಇವತ್ತು ಎಷ್ಟು ದುಸ್ತರ ಆಗಿಬಿಟ್ಟಿದೆ ಅಂದ್ರೆ, ಇನ್ನೊಂದು 10-20 ವರ್ಷಕ್ಕೆ ಹೀಗೆ ಇದ್ಬಿಟ್ರೆ ಎಲ್ಲಿಗೆ ಹೋಗಿಬಿಡುತ್ತೋ ಗೊತ್ತಿಲ್ಲ. ಈಗ ಇಲ್ಲಿ ವಯಸ್ಸಾದವರು ಆತಂಕಗೊಂಡಿರೋದೇನಪ್ಪಾ ಅಂದ್ರೆ, ನಮ್ಮ ಬದುಕು ಹೇಗೋ ಮುಗಿದೋಯ್ತು, ಅದರ ಮಕ್ಕಳ ಪರಿಸ್ಥಿತಿ ಏನು ಅಂತ ಹೇಳಿ. ನಾನು ನಿಮಗೆ ವಾಸ್ತವ ಚಿತ್ರಣ ತೋರಿಸ್ತಾ ಹೋಗ್ತೀನಿ. ಗ್ರೌಂಡ್ ರಿಯಾಲಿಟಿ ನಾವು ಅರ್ಥ ಮಾಡ್ಕೊಳ್ಬೇಕು, ಆಗ ಮಾತ್ರ ನಮಗೆ ಏನು ಎತ್ತ ಅಂತ ಅರ್ಥ ಆಗುತ್ತೆ. ನೋಡಿ ಬಂಧುಗಳೇ, ನಿಮಗೆ ಅಲ್ಲೊಂದು ಫ್ಯಾಕ್ಟ್ರಿ ಕಾಣಿಸ್ತಾ ಇದೆ, ಸ್ಟೀಲ್ ಫ್ಯಾಕ್ಟ್ರಿ. ಅದು ಒಂದು ಪ್ರತಿಷ್ಠಿತ ಕಂಪನಿಗೆ ಸೇರಿರುವಂತ ಫ್ಯಾಕ್ಟ್ರಿ. ಇದು ಎಷ್ಟು ದೂರದಲ್ಲಿದೆ? ಅದು ರೆಡ್ ಝೋನ್ಗೆ ಸೇರಿರುವಂತ ಫ್ಯಾಕ್ಟ್ರಿ ಎಷ್ಟು ದೂರದಲ್ಲಿದೆ? ಪಕ್ಕದಲ್ಲಿ ಇವರ ಕೃಷಿ ಜಮೀನ್ ಇದೆ, ಅಲ್ಲೊಂದು ಪಕ್ಕದಲ್ಲಿ ಒಂದು ವಾಲ್ ಇದೆ, ಕಾಂಪೌಂಡ್ ಇದೆ, ಕಾಂಪೌಂಡ್ ಪಕ್ಕದಲ್ಲಿ ಫ್ಯಾಕ್ಟ್ರಿ ಇದೆ. ರೆಡ್ ಝೋನ್ ಫ್ಯಾಕ್ಟರಿಗಳಿಗೆ ಅದರದ್ದೇ ಆದಂಥ ನಿಯಮಗಳಿದ್ದಾವೆ. ಜನವಸತಿ ಪ್ರದೇಶದಿಂದ ಇಂತಿಷ್ಟು ದೂರದಲ್ಲಿರಬೇಕು, ಅಥವಾ ಕೃಷಿ ಜಮೀನಿನಿಂದ ಇಂತಿಷ್ಟು ದೂರದಲ್ಲಿರಬೇಕು ಅಂತ ಹೇಳಿ ಯಾವ ನಿಯಮವನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ. ಸಚಿವರಾಗಿರುವಂಥ MB ಪಾಟೀಲ್ರು ಅದಕ್ಕೆ ಸಂಬಂಧಪಟ್ಟಾಗ ಬೇರೆ ಬೇರೆ ರೀತಿಯಲ್ಲಿ ಸಮರ್ಥನೆಯನ್ನು ಕೊಡ್ತಾರೆ. ಇಂಥ ಅಭಿವೃದ್ಧಿಯನ್ನು ಯಾರು ಕೇಳ್ತಾರೆ ಹೇಳಿ? ಬರೀ ನಾವು ಬದುಕೋದಲ್ಲ, ನಮ್ಮ ಫ್ಯೂಚರ್ ಜನರೇಷನ್ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಮುಂದಿನ ಜನರೇಷನ್ ನಮ್ಮೆಲ್ಲರಿಗೂ ಕೂಡ ಚೀತು ಅಂತ ಉಗಿಯುತ್ತೆ, ಇಂಥದ್ದೊಂದು ಪರಿಸ್ಥಿತಿನ ತಂದಿಟ್ಬಿಟ್ರಲ್ಲ ಅಂತ ಹೇಳಿ. ನೋಡಿ, ಆ ಕಡೆ ಪಕ್ಕದಲ್ಲಿ ನೋಡಿ, ಅಲ್ಲೊಂದು ಫ್ಯಾಕ್ಟ್ರಿ ಇದೆ. ನಿಮಗೆ ಇಲ್ಲಿರುವಂಥ ಹೊಲದ ಸುತ್ತಮುತ್ತವೇ ನಿಮಗೆ ಒಂದು 3-4 ಫ್ಯಾಕ್ಟ್ರಿ ಕಾಣುತ್ತೆ. ಅಲ್ಲೊಂದು ಕಾಣುತ್ತೆ, ಆ ಕಡೆ ಒಂದು ಕಾಣುತ್ತೆ, ಅದರ ಪಕ್ಕದಲ್ಲಿ ಒಂದು ಕಾಣುತ್ತೆ. ಅಲ್ಲಿ ಬರುವಂಥ ಕಪ್ಪು ಧೂಳು ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕುತ್ಕೊಂಡ್ಬಿಟ್ಟಿದೆ. ನಿಮ್ಗೆ ಇನ್ನಷ್ಟು ವಾಸ್ತವ ಚಿತ್ರಣವನ್ನು ಈಗ ಗಮನಿಸ್ತಾ ಹೋಗೋಣ. ನಾನು ನಿಮಗೆ ಹೊಲದ ಮಣ್ಣನ್ನು ತೋರಿಸ್ತೀನಿ ನೋಡಿ. ಒಂದು ಕಾಲದಲ್ಲಿ ಇದು ಫಲವತ್ತಾದಂಥ ಜಮೀನು. ಈಗ ಇಲ್ಲೊಬ್ರು ಹೇಳ್ತಾ ಇದ್ರು, ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಒಂದು ಕಾಲದಲ್ಲಿ ಮಲ್ನಾಡು ರೀತಿಯಲ್ಲಿ ಇತ್ತು ನಮ್ಮ ಜಾಗ, ನಾವೆಲ್ಲರೂ ಕೂಡ ಒಂದು ಒಳ್ಳೆ ತಂಪು ಪ್ರದೇಶದಲ್ಲಿ ಓಡಾಡೋ ರೀತಿಯಲ್ಲಿ ಇತ್ತು, ಆದ್ರೆ ಈಗ ಬದಲಾಗ್ಬಿಟ್ಟಿದೆ ಅಂತ. ನೋಡಿ ಇಲ್ಲಿ ಇದು ಕಂಪ್ಲೀಟ್, ಇಲ್ಲಿ 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 ಕಂಪ್ಲೀಟ್ ಇದ್ರ ಮೇಲೆ ಕಪ್ಪು ಧೂಳು ಕುತ್ಕೊಂಡಿದೆ ನೋಡಿ. ಇದು ಈ ಮಣ್ಣು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಆ ಕಪ್ಪು ಕಣ ಕುತ್ಕೊಳ್ಳೋದ್ರಿಂದ ಅಥವಾ ಕಪ್ಪು ಧೂಳು ಕುತ್ಕೊಳ್ಳೋದ್ರಿಂದ ಮಣ್ಣು ಸಿಕ್ಕಾಬಟ್ಟೆ ಒಂದು ರೀತಿಯಲ್ಲಿ ಒರಟಾಗ್ಬಿಟ್ಟಿದೆ. ಆ ಭೂಮಿಯ ಫಲವತ್ತತೆ ಯಾವುದೂ ಕೂಡ ಉಳ್ಕೊಂಡಿಲ್ಲ. ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಕಪ್ಪು ಧೂಳಿನಿಂದ ಮಣ್ಣು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಮಣ್ಣಿನ ಫಲವತ್ತತೆ ಏನೂ ಇಲ್ಲ, ಇದರಲ್ಲಿ ವಿಷದ ಅಂಶ ಕುತ್ಕೊಂಡಿದೆ. ಇದರಲ್ಲಿ ಬೆಳೆ ಬೆಳೆದ್ರೆ ಮತ್ತೆ ನಾವು ತಿನ್ನೋದು ಯಾವುದನ್ನು ಹೇಳಿ? ಇದೇ ವಿಷ ನಮ್ಮ ದೇಹದ ಒಳಗಡೆ ಎಂಟ್ರಿ ಕೊಡುತ್ತೆ. ಇದರಲ್ಲಿ ಬೆಳೆ ಬೆಳೆದಾಗ ಮತ್ತೊಮ್ಮೆ ನಮ್ಮ ದೇಹದ ಒಳಗಡೆ ವಿಷ ಹೋಗುತ್ತೆ ಒಂದು. ಹಾಗೆ ನೀವು ಇಲ್ಲಿ ಇದನ್ನೆಲ್ಲ ನೋಡ್ತಾ ಹೋಗಿ, ಇನ್ನು ಬೇಕಾದಷ್ಟು ತೋರಿಸ್ತಾ ಹೋಗ್ಬೋದು ನಾನು ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಇಲ್ಲೊಂದು ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದ್ರ ಮೇಲೆ ಮುಟ್ತಿ ನೋಡಿ, ಇದು ಅಂಟ್ಕೊಂಡು ಬಿಟ್ಟಿದೆ. ಇದು ನೋಡಿ, ತೆಗಿಯೋಕ್ಕಾಗಲ್ಲ, ಅಂಟ್ಕೊಂಡು ಬಿಟ್ಟಿದೆ ನೋಡಿ. ನೋಡಿ ಇಲ್ಲಿ
ಇದೇನ್ ಸರ್ ಇದು ಇದೇನ್ ಬೆಳೆ ಇದು? ಸರ್ ಇದು ಹೆಸರು ಕಾಳು ಸರ್ ಇದು. ಇದೇನಾಗಿದೆ ಇದು ನೋಡಿ ಸರ್, ಇದು ಸದೃಢವಾಗಿ ಬೆಳಿಬೇಕು ಸರ್. ಇದು ದಪ್ಪ ಬರ್ಬೇಕಿತ್ತು ಸರ್ ಇದು ಕಾಳು. ಈ ತರ ಇದು ಸಣ್ಣದಾಗಿಬಿಟ್ಟಿದೆ ಸರ್. ಇದು ತಿನ್ನೋಕ್ಕೂ ಸತ ಯೋಗ್ಯವಲ್ಲ ಸರ್. ಇದು ನಸು ಸತ ತಿನ್ನಲ್ಲ ಸರ್, ಆ ತರ ಆಗಿದೆ ಸರ್ ಇದು. ನೋಡಿ ಇಲ್ಲಿ ಈ ಬೆಳೆ ಒಂದು ಕಾಲದಲ್ಲಿ ಬಹಳ ಚೆನ್ನಾಗಿ ಬರ್ತಾ ಇತ್ತಂತೆ, ಯಾಕಂದ್ರೆ ಇವ್ರಿಗೆ ನೀರು ಚೆನ್ನಾಗಿತ್ತಲ್ಲ ಆ ಕಾರಣಕ್ಕಾಗಿ. ಆದ್ರೆ ಇವತ್ತು ಇದು ಏನು ಇಲ್ಲ, ಇದರಲ್ಲಿ ಕಂಪ್ಲೀಟ್ ಇದು ಕಳ್ಕೊಂಡ್ಬಿಟ್ಟಿದೆ. ನಾವು ತಿಂದ್ರೆ ಒಳಗಡೆ ನಮ್ಮ ದೇಹಕ್ಕೆ ಹೋದ್ರೆ ಇದು ಮತ್ತೆ ವಿಷ ಸೇರಿದಂಗೆ ಆಗುತ್ತೆ. ನೋಡಿ ಇಲ್ಲಿ ಯಾವ ರೀತಿಯ ಕಂಪ್ಲೀಟ್ ಇದಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ. ಆಗ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು, ಒಂದು ಕಾಲದಲ್ಲಿ ಈರುಳ್ಳಿನ ನಾವು ಎಷ್ಟು ಬೆಳೀತಾ ಇದ್ವಿ ಅದರ ಅರ್ಧನೂ ಈಗಿಲ್ಲ ಅಂತ ಹೇಳಿ. ಹಾಗೆ ನೀರಿನ ಪರಿಸ್ಥಿತಿ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಅವ್ರನ್ನೇ ಕೇಳಿ ಹೇಳ್ತೀನಿ, ನೀರಿಂದ ಏನಾಗಿದೆ ಸರ್ ಈಗ? ನೀರೆಲ್ಲ ಸಪ್ಪಾಗ್ಬಿಟ್ಟಿದೆ ಸರ್. ಅದು ಈಗ CMC ಎದ್ದದ್ದು ಹೋಗಿ ಸಪ್ಪಾಗಿ ಅದು ಬರ್ತಾ ಹೆಂಗಾಗ್ತಿದೆ ಅಂದ್ರ ಮಣ್ಣು ಗಡಿಸ್ತಾನ ಆಗ್ತಿದೆ ನೀರ್ ಆಸ್ತಾಗಲ್ಲಿ. ಈ ಸಿಹಿ ನೀರು ಹೋಗ್ಬಿಟ್ಟದೆ. ಅದು ವರ್ಷಲಿಂತ ವರ್ಷಕ್ಕ ಗ್ರೌಂಡ್ ವಾಟರ್ ಲೆವೆಲ್ ಏನಾಗ್ತದೆ ಅಂದ್ರೆ ಅದು ತನ್ನ ಇದನ್ನ ಕಳ್ಕಣ ಕಟ್ಟಿಬಿಟ್ಟದೆ ಸರ್, ಸತ್ವವನ್ನು ಕಳ್ಕಣ ಕಟ್ಟಿಬಿಟ್ಟೆ. ಮತ್ತೊಂದು ಹೇಳ್ತಾ ಇದ್ರಿ, ಈಗ ನೀರು ಬರೋದೇ ಸ್ಟಾಪ್ ಆಗ್ಬಿಟ್ಟಿದೆ ಇಲ್ಲಿ. ಹೌದು ಸರ್. ಈಗ ಅದು ಏನಾಗೈತೆ ಅಂದ್ರೆ ಇಲ್ಲಿ ಕಾರ್ಖಾನೆ ಅದು ಕಂಪ್ನಿ ಬಾಜು ಹಳ್ಳ ಇದೆ ಸರ್, ಹಳ್ಳ ಕೊಳ್ಳಗಳಿದಾವ. ಆ ಮಳೆಗಾಲದಾಗ ಏನಾಗುತ್ತೆ ಅಂದ್ರೆ ಕಂಟಿನ್ಯೂ ಹರಿತಾ ಇರ್ತಾವ ನೀರು. ಅಲ್ಲಿ ಏನಾಗಿದೆ, ಕಂಪ್ನಿ ತ್ಯಾಜ್ಯ ಅಷ್ಟು ಹರ್ಕೊಂಡು ತುಂಗಭದ್ರಾ ನದಿ ಸೇರ್ತಿದೆ ಸರ್. ಅದು ನದಿ ಸೇರೋದ್ರಿಂದ ಇಲ್ಲಿವರೆಗೂ ಬರ್ತದಂತೆ. ನಮ್ಮ ಹಿರಿಯರು ಹೇಳ್ತಾರ, ಊರ ಹತ್ರವರೆಗೂ ನೀರು ಬರ್ತತ್ತು, ಈಗ ಬರ್ತಾ ಇಲ್ಲ ಅಂತ ಹೇಳ್ತಾರ. ಊರು ತುಂಬೋದಕ್ಕೆ ನೀರು ಬರ್ತಾ ಇಲ್ಲ ಸರ್. ಅದು ಅಲ್ಲ, ನಾವೆಲ್ಲ ಅಂದ್ಕೊಂಡಿದ್ವಿ ಈ ಕೊಪ್ಪಳ ಭಾಗದ ಜನ ಎಲ್ಲ ತುಂಗಭದ್ರಾ ಡ್ಯಾಮ್ ಇದೆ, ನೀರಿದೆ, ಎಷ್ಟು ಅದೃಷ್ಟವಂತರು ಅಂತ. ಇಲ್ಲಿಗೆ ಬಂದ್ರೆ ನಿಮ್ಮ ಅದೃಷ್ಟ ಏನು ಅಂತ ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇರೋರು, ಈಗ ವಾಸ್ತು ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಹೊಲಕ್ಕೆ ಕೆಲ್ಸಕ್ಕೆ ಬರೋರು ಯಾರು ಇಲ್ಲ. ನಾನೀಗ ಇಲ್ಲಿ ಸ್ವಲ್ಪ ತಿದ್ದು ನಾನು ಸ್ವಲ್ಪ ಆ ಕಡೆ ಹೋಗಿ ಏನಾದರೂ ಉಗುಳಿದೆ ಅಂದರೆ ನನ್ನ ಉಗುಳಲ್ಲಿ ಕಪ್ಪು ಬರುತ್ತೆ, ಆ ಕಪ್ಪು ಧೂಳು ಬರುತ್ತೆ. ನಾನು ಇಲ್ಲೊಂದು ಬೆಳಗ್ಗೆಯಿಂದ ಸಂಜೆವರೆಗೆ ಕಾಲ ಕಳೆದೆ ಅಂದರೆ ನನ್ನ ಮುಖ ಪೂರ್ತಿ ಆ ಕಪ್ಪು ಧೂಳು ಆವರಿಸ್ಕೊಂಡು ಬಿಡುತ್ತೆ, ನನ್ನ ದೇಹ ಪೂರ್ತಿ ಕಪ್ಪು ಧೂಳು ಆವರಿಸ್ಕೊಂಡು ಬಿಡುತ್ತೆ. ಹೀಗಾಗಿ ಇಲ್ಲಿ ಜಮೀನು ಮಾಲೀಕರು ಯಾರಿದ್ದಾರೆ ಅವ್ರಿಗೆ ಕೆಲಸ ಮಾಡಿಸೋದು ಕಷ್ಟ ಆಗಿದೆ. ನಿಮ್ಗೆ 500,000 ಕೊಡ್ತೀವಿ ಅಂದರೂ ಯಾರು ಕೆಲಸಕ್ಕೆ ಬರಲ್ಲ. 500,000 ಕೆಲಸ ಕೊಟ್ಟರು ಅಂದರೆ ಇವ್ರಿಗೇನು ಲಾಭ ಆಗುತ್ತೆ ಹೇಳಿ? ಏನು ಅಂದರೆ ಏನೂ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಹಾಗೆ ಇನ್ನೊಂದು ದುರಂತ ಏನಪ್ಪ ಅಂದರೆ, ನಿಮಗೆ ತುಂಬ ಜನ ಯೋಚನೆ ಮಾಡ್ತಿರ್ಬೋದು, ಫ್ಯಾಕ್ಟ್ರಿ ಇದೆಯಲ್ಲ, ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ಬೋದಲ್ಲ ಅಂತೇಳಿ. ಫ್ಯಾಕ್ಟ್ರಿಲಿ ಕೆಲಸ ಕೊಟ್ಟಿರೋದು ಎಷ್ಟು ಜನಕ್ಕೆ? ಯಾರು ಭೂಮಿ ಕಳ್ಕೊಂಡಿರಲ್ಲ ಕೆಲವು ಮಂದಿಗೆ ಮಾತ್ರ. ಇಲ್ಲಿ ಯಜಮಾನ್ರ ಪೊಸಿಷನಲ್ಲಿ ಅಥವಾ ಮ್ಯಾನೇಜರ್ ಅಂತ ಹುದ್ದೆಲಿ ಯಾರಿದ್ದಾರೆ ಅಂದರೆ, ಯಾರೋ ಉತ್ತರ ಭಾರತದಿಂದ ಬಂದವರೆಲ್ಲರೂ ಮ್ಯಾನೇಜರ್ ಅಂತ ಪೊಸಿಷನಲ್ಲಿ ಇದ್ದಾರೆ. ಅವ್ರು ಕೈ ಕೆಳಗಡೆ ಕೆಲಸ ಮಾಡ್ತಿರೋರು ಯಾರು? ಈ ಭೂಮಿಯನ್ನು ಕೊಟ್ಟಂಥವ್ರು. ಎಂಥ ದುರಂತರ್ರಿ, ಎಂಥ ಹಣೆ ಬರಹ ನಮ್ದೆಲ್ಲರದು ಕೂಡ. ಇದ್ರ ಬಗ್ಗೆ ಯೋಚನೆ ಮಾಡೋರು ಯಾರು ಗೊತ್ತಿಲ್ಲ. ನೋಡಿ ಇಲ್ಲಿ ಒಂದಷ್ಟು ಇವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅಮ್ಮಂದ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಎಲ್ಲ ಬರೀ ಅದೇ ಧೂಳು. ಇದು ಧೂಳು ನೋಡಿ. ಇದು ಒಮ್ಮೆ ಇನ್ನೊಂದು ಏನಪ್ಪ ಅಂದ್ರೆ, ಸರಿ ಇದು ಕೇಳ್ಬೋದಾ ಇದೊಂದು? ನೋಡಿ ಇಲ್ಲಿ ಇದು ಅಂಟ್ಕೊಳತ್ತಿದು ನೋಡಿ, ನಿಮ್ಗೆ ಇದು ಮಾಡಿದ್ರೆ ನೋಡಿ ಇಲ್ಲಿ ಅಂಟ್ಕೊಂಡ್ಬಿಡುತ್ತೆ ನೋಡಿ. ಇಲ್ಲಿ ನನ್ನ ಕೈ ಅದು ಎಲ್ಲ ಆ ಪುಟ್ಟ ಮಕ್ಕಳು ಹೊಟ್ಟೆಗೆಲ್ಲ ಹೋಗ್ಬಿಟ್ರೆ ನೋಡಿ ಇಲ್ಲಿ. ಇದಕ್ಕೆ ಯಾರು ಕೆಲಸ ಮಾಡಕ್ ಬರ್ತಾರೆ ಹೇಳಿ? ಹಿಂಗೆ 500 ಅಲ್ಲ 1000 ರೂಪಾಯಿ ಕೊಡ್ತೀವಿ ಅಂದ್ರೆ ಯಾರು ಕೆಲಸ ಮಾಡಕ್ ಬರಲ್ಲ. ನೋಡಿ ಇಲ್ಲಿ ನಿಮ್ ಮುಖ ತೋರಿಸ್ಬೋದಲ್ಲ? ಇಲ್ಲಿ ನೋಡಿ, ಇಲ್ಲಿ ನೋಡಿ ಇವ್ರ ಮುಖ ಕಂಪ್ಲೀಟ್ ನೋಡಿ. ಇಲ್ಲೆಲ್ಲ ಇದು ಇವ್ರು ಹಾಕೊಂಡಿರೋ ಡ್ರೆಸ್ ಪೂರ್ತಿ ಕಪ್ಪು ನೋಡಿ. ಇಲ್ಲಿ ಎಲ್ಲರ ಮುಖ ಚಿತ್ರಣ ಗೊತ್ತಾಗ್ತಿಲ್ಲ, ಕಂಪ್ಲೀಟ್ ಇವ್ರ ಮುಖ ಚಿತ್ರಣ ಬದಲಾಗ್ಬಿಟ್ಟಿದೆ ಅಂತ ಸ್ಥಿತಿಯಲ್ಲಿ ಈ ತರ ಆಗಿದೆ. ಹಾಗೆ ಇಲ್ಲಿ ಇದೇನ್ ಕಾಯಿ ಸರ್? ಇದು ಔಡ್ಲು ಕಾಯಿ. ಇದ್ರ ಒಳಗಡೆನು ಕಂಪ್ಲೀಟ್ ಅದೇ ಆ ವಿಷ ಬಂದು ಕುತ್ಕೊಂಡ್ಬಿಡತ್ತೆ. ಇದನ್ನ ಯಾವ್ದಾದ್ರು ಬಳಕೆ ಮಾಡಕ್ ಸಾಧ್ಯ ಆಗತ್ತಾ? ಹಾಕಿ ಸರ್. ನೋಡಿ ಇಲ್ಲಿ ತೋರಿಸ್ತಾ ನೋಡಿ. ಇಲ್ಲಿ ಇದ್ರ ಅಸಲಿ ಬಣ್ಣ ಯಾವುದು, ಈಗ ಆಗಿರೋ ಬಣ್ಣ ಯಾವ್ದು ನೋಡಿ. ಅದೇ ಮತ್ತೊಂದು ನನ್ಗೆ ಅನ್ಸೋದೇನಪ್ಪ ಅಂದ್ರೆ, ನಾವು ಮಾಧ್ಯಮದವರು ಅಷ್ಟೇ, ಆ ಹೀರೋಯಿನ್ ಹಂಗ ಮಾಡಿದ್ಲು, ಆ ಹೀರೋ ಹಿಂಗ್ ಕುಣ್ದ ಅಂತ ವರದಿಗಳಿಗಿಂತ ಇಂಥದನ್ನ ಹೆಚ್ಚೆಚ್ಚು ಜನರಿಗೆ ತೋರಿಸಿದಾಗ ಮಾತ್ರ ಅರಿವಿಗೆ ಬರುತ್ತೆ. ಇದು ನೋಡಿ, ಇದು ಹೆಸರು ನೋಡಿ. ಇದನ್ನ ಹಸು ಕೂಡ ತಿನ್ನಕ್ಕಾಗಲ್ಲ. ಇಲ್ಲಿ ಜನ ಮತ್ತೆ ಹೈನುಗಾರಿಕೆ ಮರ್ತೆ ಬಿಟ್ಟಿದ್ದಾರೆ, ಹಸು ಯಾವ್ದು ಸಾಕಾಗದೇ ಇಲ್ಲ. ಅಮ್ಮ ಏನ್ ಸಮಸ್ಯೆ ಆಗ್ತಿದೆ ಅಮ್ಮ? ಏನ್ರಿ ಧೂಳು ಸಲುವಾಗಿ ನೆಗಡಿ, ಕೆಮ್ಮು, ಜ್ವರ, ಆಯಾಸ ಬರೋದು ಭಾಳ ತೊಂದರೆ ಆಕತೈತಿ. ಹುಡುಗರಿಗೆ ಅಂತೂ ಭಾಳ ತೊಂದ್ರೆ ರೀ. ಹಂಗಾಗಿ ನಮ್ಗ ಈ ದುಡಿಯಾಕ ಹೋಗಾಕ ಬಿಟ್ರ ಬಿಡ್ಗಡಿ ಇಲ್ರಿ ಸರ್. ಬಡವರು ಹೋಗಬೇಕ್ರಿ ಸರ್, ಹೋಗ್ಲಕ್ರ ನಡೆಯಗಲ್ರಿ. ಹೋಗಬೇಕು. ಈಗ ಬರ್ತೀವಿ ಇದ್ರಂತಾಗ ಹೋಗಿ ಮತ್ತೆ ಮಕ್ಕಳದು 500-600 ರೂಪಾಯಿ ದವಾಖಾನಿಗೆ ಇಡೋದು, ದುಡಿಯೋದು ದವಾಖಾನೆ ಇದು ಬುಟ್ಟಿ. ಇವ್ರು ಬಡವರು ಗಂಟು ಬಿದ್ದು ಬಿಡ್ತಾರ, ಹೋಗ್ತಿವ್ರ ಸರ್. ಭಾಳ ತೊಂದ್ರೆ ನಮ್ಗೆ ಹುಡ್ರ. ಹಂಗಾಗಿ ಬೇರೆ ಕಡೆ ಕಳಿಸ್ಬಿಟ್ಟಿವ್ರಿ ಹುಡ್ರನ್ನ. ಮತ್ತೆ ಇಲ್ಲಿ ಹುಡ್ರಿಗೆ ನಮ್ಗ ಇಷ್ಟು ಸಮಸ್ಯೆ ಐತೆ ಅಂದ ಆತ ಗಿಡಿಗೇರಿ ಹಂಗ ಅಲ್ಲೆಲ್ಲ ಬಿಟ್ಬಿಟ್ಟಿವ್ರಿ ಹುಡ್ರನ್ನ. ಈಗ ಡಿ ಕೆ ಶಿವಕುಮಾರ್ ಮಕ್ಕಳು, ಸಿದ್ದರಾಮಯ್ಯವ್ರ ಮಕ್ಕಳು, ಮಿನಿಸ್ಟರ್ ಮಕ್ಕಳೆಲ್ಲ AC ರೂಮ್ ಅಲ್ಲಿ ಇದಾರೆ. ಈಗ ನಿಮ್ಮ ಊರಿನ ಮಕ್ಕಳ ಪರಿಸ್ಥಿತಿ ಹಿಂಗೆ. ನಮ್ಮ ಪರಿಸ್ಥಿತಿ ಬಾಳ ಕೆಟ್ಟ್ರಿ. ಹುಡ್ರದು ಕೆಟ್ಟ, ನಮ್ದು ಕೆಟ್ಟ. ಸಾಲಿಗೆ ಹೋಗಿ ಬಂದ್ರೆ ಹುಡುಗರು ಕೈ ಕಾಲ್ರಿ ಶಾಲೆಗೆ ಹುಡ್ರು ನೋಡ್ಬಿಟ್ರಿ, ಅಜ್ಜವ್ರ ಕೂಡ ಬಂದು ಕಣ್ಣೀರ್ ಹಾಕಿ ಹೋಗ್ಯಾರ ನೋಡ್ರಿ. ಅಂದ್ರೆ ಈಗ ನಿಮ್ ಪರಿಸ್ಥಿತಿ ಅಂದ್ರೆ
ಕೂಲಿ ಕೆಲಸ ಮಾಡ್ಲೇಬೇಕು. ಮಾಡಬೇಕ್ರಿ ಸರ್. ಬಂದ್ರೆ ಆರೋಗ್ಯ ಸಮಸ್ಯೆ. ಆರೋಗ್ಯ ಸಮಸ್ಯೆ ಬಂದ್ರ ಆರೋಗ್ಯ ಸಮಸ್ಯೆ, ಬಿಟ್ರ ಒಟ್ಟಿಗೆ ಬೇಕಲ್ರಿ ಸರ್. ಬಡವ್ರು ದುಡಿಲಿಕ್ರ ನಡೆಯಗಲ್ರಿ ಸರ್. ಅಷ್ಟ್ ಪರಿಸ್ಥಿತಿ. ನನಗೆ ಅನ್ಸುತ್ತೆ ನೀವು ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದಾಗ ನಿಮ್ ಮನೆಯವ್ರಿಗೆ ಗುರ್ತಿಡಿಯಲ್ವಾ ಅಂತ. ಈಗಲೇ ಮುಖ ಪೂರ್ತಿ ಹಿಂಗಾಗ್ಬಿಟ್ಟಿದೆ. ಇನ್ನ ಈಗ್ರಿ ಧೂಳ ಜಾಡ್ಸಿದ್ ಹಿಂಗಾಗತ್ ನೋಡ್ರಿ ಸರ್. ಆಗಲೇ ನೋಡ್ಬೇಕಾಯ್ತ್ರಿ ಸರ್, ತೊಳ್ಕೊಂಡಿವ್ರಿ ಇನ್ನ ಆಗಲೇ ನೋಡಿದ್ರಿ ನೀವ್ ಏನ್ ಅಂತಿದ್ರೇನ್ರಿ ಸರ್. ಇದ್ರಂತಾಗೈತಿ ನೋಡ್ರಿ ಸರ್. ಅವ್ರಿಗೆ ಫೋನ್ ಮಾಡಿದ್ರ ಅವ್ರು MD ಹತ್ರ ಹೋರಿ, ಓನರ್ ಹತ್ರ ಹೋರಿ ಅಂತ ಹೇಳ್ತಾರೆ ಸರ್. ಅವ್ರು ಎಲ್ಲಿ ಇರ್ತಾರಂತ ನಮಗ್ ಗೊತ್ತಾ ಹೋಗಕ್ ಅವ್ರಿಗೆ. ಹಾ ಸರ್, ಡಸ್ಟ್ ಕಂಟ್ರೋಲ್ ಮಾಡ್ರಿ ಅಂದ್ರ ಅವ್ರು ಆ ತರ ಮಾತಾಡ್ತಾರ. ಜನರ ಪ್ರಶ್ನೆ ಭೂಮಿ ಯಾಕೆ ಕೊಟ್ರಿ ನೀವು ಅಂತ ಸರ್. ಅದು ಮೊದ್ಲು ಅದು ಏನೋ ಇದು ಈ ತರ ಫ್ಯಾಕ್ಟ್ರಿ ಅಂತ ನಮ್ಗೆ ಏನ್ ಗೊತ್ತಿರುತ್ತೆ ಸರ್. ಗೊತ್ತಿರಲ್ಲ, ಹಂಗಾಗಿ ಕೊಟ್ಟಿದಾರ. ಕೊಟ್ರು ಏನಾಯ್ತು ಸರ್, ತಮ್ಮ ಪಾಡಿ ತಾವ್ ಮಾಡ್ಕೋಬೋದಲ್ಲ. ಡಸ್ಟ್ ಬಿಡ್ಬಾರ್ದು, ಏನೋ ಬಿಡ್ಬಾರ್ದು, ಇನ್ನೊಬ್ರಿಗೆ ತೊಂದ್ರೆ ಮಾಡ್ಬಾರ್ದು. ಈ ತರ ತೊಂದ್ರೆ ಮಾಡಿದ್ರೆ ರೈತ ಹೆಂಗ್ ಬದುಕ್ಬೇಕು, ಹೆಂಗ್ ಜೀವನ ಮಾಡ್ಬೇಕು ಇಲ್ಲಿ. ಸ್ಕೂಲಲ್ಲಿ ನೋಡಿ ಸರ್, ಮಕ್ಳು ಕೂಡಕ್ ಆಗ್ತಾ ಇಲ್ಲ, ಅಷ್ಟು ಡಸ್ಟ್. ಈಗ ನೀವು ನಿಮ್ಮ ಇದು ನೋಡಿ, ಇದು ನೋಡಿ ಸರ್, ನೋಡ್ರಿ ಇಲ್ಲಿ ಒಳಗಡೆ ಇನ್ನ ಶರ್ಟ್ ಹಾಕಿದಿನಲ್ಲ ಸರ್, ಒಳಗಡೆ ನೋಡ್ರಿ ಬೇಕಾದ್ರೆ. ಹೌದಾ? ಈಗ ನಾವೆಲ್ಲ ಮೈ ಮೇಲೆ ಒಂಚೂರು ಸಣ್ಣ ಧೂಳು ಕೂತ್ಬಿಟ್ರೆ ಇದ್ ಮಾಡ್ಬಿಡ್ತೀವಿ. ಇಲ್ಲ ಸರ್, ಅಯ್ಯೋ ಹಂಗಾಗ್ಬಿಡ್ತಿ ಹಿಂಗಾಗ್ಬಿಡ್ತೀವಿ. ನೋಡಿ ಇಲ್ಲಿ ದೇಹ ತುಂಬಾ ಧೂಳು, ಮೂಗ್ ವರ್ಷ ಬಂದಿದ್ದ, ಎಲ್ಲ ಕಂಪ್ಲೀಟ್ ಧೂಳು. ಮೂಗ್ ವರ್ಷ ಬಂದಿದ್ದ, ಮೂಗ್ನಾಗಿರೋದು ಡಸ್ಟ್. ಈ ಬೆಳಿತಿರ್ಲ ಬೆಳೆ ಎಲ್ಲ ಕತೆ ಅಂತ ಬೆಳೆ ಕತೆ ಇಷ್ಟ ಸರ್. ಇದು ಏನಿಲ್ಲ, ನಮ್ಮದ ಫಸಲ್ ಹೋದ್ರು ಕೂಡ ಅದಕ್ಕೆ ರೇಟ್ ಕೊಡಲ್ಲ. ಅದು ಹೆಸರು ಹೆಂಗ್ ಬರ್ಬೇಕು ಸರ್, ಇಷ್ಟು ದಪ್ಪ ಬರ್ಬೇಕು, ಇಟ್ಟಿಟ್ಟು ಅಲ್ಲೇ ಕಾಳೆಲ್ಲ ಹೆಚ್ಚಿಗೆ ಬಿಟ್ಟತಿ ಡಸ್ಟಿಗೆ. ಏನ್ ಬರಲ್ಲ ಸರ್ ಅದು. ಈಗ ಆಳಿಗೆ 500 ರೂಪಾಯಿ ಕೂಲಿ ಒಂದ್ ಆಳಿಗೆ. ನಾವೇನ್ ಮಾಡ್ಬೇಕು ಸರ್, ಅವ್ರಿಗೆ 500 ರೂಪಾಯಿ ಕೊಟ್ರೆ 4-5 ದಿನ ಆಯ್ತು ಕೊಯ್ಯಕ್ಕೆ. ಈಗ ಇದು ಹಸು ಕರೆಲ್ಲ ಸಾಕ್ಬೋದಾ? ಏನ್ ಸಾಕ್ತಿರಿ ಸರ್, ಸಾಕಾಗಲ್ಲ. ಸತ್ತೋಗ್ಬಿಡ್ತಾವ ಇಲ್ಲಿ, 2 ವರ್ಷಕ್ಕೆ ಸತ್ತೋಗ್ಬಿಡ್ತಾವ. ಹಾ, 2 ವರ್ಷನೂ ಬದುಕಲ್ಲ ಸರ್ ಅವು. ಅಂದ್ರೆ ನಿಮ್ಮ ಪರಿಸ್ಥಿತಿ ಹೆಂಗೆ ಅಂದ್ರೆ, ಒಂದು ಕೃಷಿ ಮಾಡಂಗಿಲ್ಲ, ಇಲ್ಲ ಹಸು ಕರು ಸಾಕು ಹೈನುಗಾರಿಕೆ ಮಾಡ್ತಾರೆ, ಅದು ಮಾಡಂಗಿಲ್ಲ ಸರ್. ಈಗ ಹುಲ್ಲು ಹಚ್ಚಬೇಕ ಸರ್, ಈಗ ಸಾಕ್ಬೇಕಂದ್ರ ಹುಲ್ಲು ಮೇಲೆ ಅದು ಈ ತರ ಬಿದ್ರೆ ಅದು ಏನ್ ತಿನ್ನತ್ತೆ ಸರ್ ಅದು. ನಾವಾದ್ರೂ ಮನುಷ್ಯರಿನ ಸಬ್ಬು ಗಿಬ್ಬು ಯೂಸ್ ಮಾಡ್ಕೊಂಡು ತಳ್ಕೊಂಡ್ ತಿಂದ್ರೆ ಹಿಂಗ್ ಅದೀವ್ ನಾವು. ಅವು ಏನ್ ತೊಳಿತೇವೆ ಸರ್, ಅವು ಏನಾಗಲ್ಲ ಸರ್ ಇಲ್ಲಿ ಜೀವನ. ಇಲ್ಲಿ ನೋಡಿ, ನೋಡಿ ಇವರು ಡ್ರೆಸ್ ಕಂಪ್ಲೀಟ್ ಯಾವ ಹಂತಕ್ಕೆ ಬಂದೆ ಅಂತೇಳಿ ನೋಡಿ. ಕಂಪ್ಲೀಟ್ ನೀರ್ ಕಟ್ಟಕ್ ಹೋಗ್ತಾರಂತೆ, ಕಂಪ್ಲೀಟ್ ಧೂಳು. ಇದೆಲ್ಲ ದೇಹದ ಒಳಗಡೆ ಹೋದ್ರೆ ಹೆಂಗೆ ಅಂತ ಇನ್ನೊಂದು ತೋರಿಸ್ತಾ ನೋಡಿ ಇಲ್ಲಿ. ಅವು ಸಾಗೋನಿ ಮರ ಸರ್. ಅವು ನೋಡಿ ಯಾವ ಮರ ಅಂತ ಗೊತ್ತ ಸಿಗ್ತಾ ಇಲ್ಲ. ನಮ್ ಇಂಡಿಯಾದಾಗ ಯಾರಾದ್ರೂ ಅದನ್ನ ಕಂಡು ಹಿಡಿದ್ರೆ ಅವ್ರನ್ನ ಕರ್ಕೊಂಡ್ ಬಂದ್ ತೋರ್ಸ್ರಿ. ಅವ್ ಅದು ಸಾಗೋನಿ ಮರ ಅಂತ ಹೇಳಿದ್ರೆ ನೋಡಿ ಬಂಧುಗಳೇ, ಅದು ಸಾಗುವಾನಿ ಮರ. ಇವತ್ತು ಆ ಮರದ ಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ನನಗೆ ಇನ್ನೊಂದು 10 ವರ್ಷಕ್ಕೆ ಈ ಊರು ಹೆಂಗ್ ಹೋಗುತ್ತೆ ಅನ್ನೋದೇ ಇದಾಗ್ತಾ ಇರೋದು. ಆ ಲೆವೆಲ್ಗೆ ಇದಾಗ ಹೋಗ್ಬೋದು. ನಿಮ್ಗೆ ಏನು ಸಮಸ್ಯೆ ಆಗ್ತದೆ ಸರ್? ನಿಮಗೆ ನೀರು ಕಟ್ಟಿರ್ತದೆ. ಈ ನೀರು ಕಟ್ಟಿದಾಗ ಕೆಮ್ಮರಿ, ನಗಡಿ, ಕೈ ಕಾಲು ಆಯಸ್ ಬರೋದು, ಮತ್ತೆ ಏನ್ ಹೇಳ್ರಿ ಬರೀ ನೀರು ಕಟ್ಟೋದು. ಹಂಗಾಗಿ ಒಂಥರ ರಾತ್ರಿಗೆ ಹೋಗೋದು, ಮತ್ತೆ ಚುಜಿ ಮಾಡ್ಸ್ಕೊಳೋದು, ಇಂಜೆಕ್ಷನ್ ಮಾಡ್ಸ್ಕೊಳೋದು, ಕಾಲು ನೋಡ್ರಿ ನೋಡ್ರಿ ಎಲ್ಲ ರೀ. ಮತ್ತೆ ಬಿಟ್ರೆ ದಾರಿ ಏನು ಹೇಳ್ರಿ. ಈಗ ಎಲ್ಲಿ ಹೋಗ್ಬೇಕಾರ ಮತ್ತೆ ಬಿಡುಗಡೆ ಇಲ್ಲ ಅಂದ್ರೆ ಬರೋದು ಇದ ಕೆಲಸ. ಯಾರು ಹೇಳಿದ್ರೆ ಯಾರು ಕೇರ್ ಮಾಡಲ್ಲ ಸರ್. ಇದರಲ್ಲಿ ಬರೇ ಬರೋದು, ನೋಡ್ಕೊಂಡ್ ಹೋಗೋದು, ಒಂದ್ 4-5 ಕಾರ್ ತಗೊಂಡ್ಬರ್ತಾರ, ನೋಡ್ತಾರ, ಹೋಗ್ಬಿಡ್ತಾರ. ಹಂಗಾಗಿ ಯಾರ ಬಗ್ಗೆನ ತಲೆ ಕೆಡಿಸ್ಕೊಳಂಗಿಲ್ಲ. ನಾವು ಮಳೆ ಬರ ಅನ್ನೋದು ಸುಮ್ಮನೆ ಜೀವನ ಮಾಡೋದು. ಎಲ್ಲ ಭರವಸೆ ಕಳ್ಕೊಬಿಟ್ಟಿದೆ, ಎಲ್ಲ ಕಳ್ಕೊಂಡ್ಬಿಟ್ಟಿದೀವಿ ಸರ್. ಇಲ್ಲಿರೋರೆಲ್ಲ ನಮ್ಮೂರವರೆಲ್ಲ ಭರವಸೆನ ಇಲ್ಲ. ಇದು ಇನ್ನೊಂದಷ್ಟು ಜನರು ಮಾತಾಡಿಸ್ತೀನಿ, ಯಾಕಂದ್ರೆ ಹೆಚ್ಚೆಚ್ಚು ಜನರ ಮಾತು ಕೇಳಿದಾಗ ಮಾತ್ರ ನಮ್ಗೆ ವಾಸ್ತವ ಅರ್ಥ ಆಗೋದು. ನೀವು ಓಟ್ ಹಾಕ್ತಿರಲ್ಲ, ನಿಮ್ಮ ಶಾಸಕರಾಗಿ ಆಯ್ಕೆ ಮಾಡ್ತೀರಿ, ನಿಮ್ ಭಾಗದಲ್ಲಿ ಯಾರೊಬ್ರು ಸಚಿವರಾಗ್ತಾರೆ, ಅವ್ರೇನ್ ಕೇಳ್ತಿಲ್ವಾ ನಿಮ್ ಸಮಸ್ಯೆನ? ಕೇಳ್ಬೇಕ್ರಿ ಸರ್. ಹೋಗಿ ನಾವ್ ಕೇಳಕ್ಕೆ ಎಲ್ಲಿ ಹೋಗ್ಬೇಕ್ರಿ? ಹೆಣ್ಮಕ್ಳು ಎಲ್ಲ ದೊಡ್ಡವ್ರು ಬರ್ತಾರೆ, ನೋಡ್ಕೊಂತಾರ ಹೋಗ್ತಾರ. ಅದ್ರ ಬಗ್ಗೆ ಏನೇ ಹೇಳೋದ ಇಲ್ರಿ. ನಾವು ಹೆಣ್ಮಕ್ಳು ಎಲ್ಲಾರು ಕೂಡಿ ಹೋಗ್ಬೇಕಂತೀವ್ರಿ. ಅದು ಯಾರ ಹತ್ರ ಹೋಗ್ಬೇಕ ಅನ್ನೋದು ನಮ್ಗೂ ಗೊತ್ತಾಗ್ತಾ ಇಲ್ರಿ. ಹೋಗ್ಬರಿ ಊರ ನೋಡ್ರಿ, ಮಕ್ಳು ಮಕ ಎಲ್ಲ ಒಣಗಿಗ್ ಹೋಗ್ಯಾವ್ರಿ. ಮಕ ಎಲ್ಲ ಕಳ ಇಲ್ರಿ. ಬದ್ಲಿ ಊರನ್ ಮಕ್ಳು ನೋಡ್ರಿ, ಅವ್ರ ಮಕ್ಳ ಮಕ ಎಷ್ಟು ಕಳ ಐತಿ. ಈ ಊರನ್ ಮಕ್ಳ ಮಕ ನೋಡ್ರಿ, ಒಣ ಮೀನ್ ಆಗಿರ್ತಾವ್ರಿ ಮಕ. ಅದು ಎಲ್ಲ ಬೂದಿ ಹೋಗಿ 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 ಎಲ್ಲಿ ಹೋಗಿ ನಾವ್ ಯಾರ ಹತ್ರ ಹೇಳ್ಬೇಕ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಈ ಬೂದಿ ಸಂಬಂಧ ಜೀವನ ಎಲ್ಲ ಬ್ಯಾಸರ ಆಗ್ಬಿಟ್ಟೈತ್ರಿ ಸರ್ ನಮಗ್. ನೋಡ್ರಿ ಸರ್ ಹೆಂಗಾಯ್ತು. ಮಕ್ಳ ಮಕ ನೋಡ್ರಿ, ಮನೆಯಲ್ಲಿ ಒಳಗ್ ಮಕ್ಳ ಮಕ ನೋಡ್ರಿ ಹೋಗಿ. ಆ ಮಕ್ಳ ಮಕ ಒಣಗಿ ಹೋಗ್ಯಾವ್ರಿ. ಮಕ ಕಳನ ಇಲ್ರಿ. ಮಕ್ಳು ಏನ್ ಊಟ ಮಾಡ್ಸಿದ್ರು ಮಕ ಕಳ ಇಲ್ರಿ. ಅವ್ರು ಸಾಲಿಗೆ ಹೋದ್ರು ಮನ್ಸಿಗೆ ಬೇಜಾರ್ರಿ ಅವ್ರಿಗೆ. ನೋಡ್ರಿ ನೋಡ್ರಿ, ವಯಸ್ಸಿನ ಮಕ್ಳ ಅನ್ನಂಗ ಅದಾರ ನೋಡ್ರಿ. ವಯಸ್ಸಿಗೆ ಬಂದ್ ಮಕ್ಳ ಅನ್ನಂಗ ಅದಾರ ನೋಡ್ರಿ. ಅವ್ರು ಈಗೆಲ್ಲ ಎಷ್ಟು ಅವ್ರು ಬೆಳೆ ವಯಸ್ಸಿನಾಗ ಹಿಂಗ್ ಮಕ ಒಣಗ್ಸ್ಕೊಂಡ್ ಜೀವನ ಹಾಳು ಮಾಡ್ಕೊಂಡ್ರ ಅವ್ರ ಜೀವನ ಹೆಂಗ್ರಿ ಮುಂದೆ? ಅವ್ರಿಗಿನ್ನ ಬೆಳೆದು ದೊಡ್ಡವರಾಗಿ ಮುಂದೆ ಒಂದ್ ಜೀವನ ಐತ್ರಿ. ಅವ್ರಿಗೆ ಒಂದ್ ಸಾಧಿಸ್ಬೇಕೇನೋ ಅನ್ನೋದು. ಅವ್ರ ಮಕ್ಳ ಈ ಜೀವನ ಹಾಳಾದ್ರ ಅವ್ರ ಜೀವನ ಹೆಂಗ್ರಿ ಮತ್ತೆ? ಅಲ್ಲ, ಈಗ ನನಗೆ ಈಗ ಒಂದು 10 ನಿಮಿಷ ನಿಂತಿದ್ದಕ್ಕೆ ಮೂಗೆಲ್ಲ ಒಂಥರ ಉರಿ ಶುರುವಾಯ್ತು. ನೀವ್ ಹೆಂಗ್ ಕೆಲಸ ಮಾಡ್ತೀರಿ? ಇಲ್ಲಿ ಪಕ್ಕದಲ್ಲಿ ಹೆಂಗ್ ಕೆಲಸ ಮಾಡ್ತೀರಿ ಅಂತ? ಇಲ್ಲಿ ಕೆಲಸ ಮಾಡೋದ್ ಏನ್ರಿ? ಯಾರ ಹತ್ರ ಹೋಗಿ ನಾವ್ ಹೇಳ್ಕೊಂಡ್ರ ಇದನ್ನ ಪರಿಹಾರ ಮಾಡ್ತಾರ ಅಂತ ಗೊತ್ತಾಗ್ತಾ ಇಲ್ರಿ ನಮ್ಗ. ನಾವ್ ಏನ್ ಮಾಡ್ಬೇಕ್ರಿ? ಬಿಡುಗಡೆ ಇಲ್ಲ. ಇದ್ರಾಗ ಸಾಯೋದನ್ನಂಗ ಆಗ್ಬಿಟ್ಟತ್ರಿ ಈಗ. ಈ ಮಕ್ಳು ನೋಡಿ, ನಮ್ದೇನ್ ಬಿಡು ವಯಸ್ಸಾಗೈತ್ರಿ. ಇಲ್ರಿ, ಮಕ್ಳು ಹೆಂಗ್ ಮಾಡ್ಬೇಕ್ರಿ? ನಾಳೆ ಅವ್ರು
ಅವ್ರು ನೋಡ್ರಿ ಇಟ್ ಮಕ್ಳು ಅದಾರಲ್ಲ ಅವ್ರ ಮಕ್ಕ ನೋಡ್ರಿ ಆಗೈತ್ರಿ ಅವ್ರು ವಯಸ್ಸಿನ ಮಕ್ಳು ಅನ್ನಂಗ ಅದಾರೇನ್ರಿ ಅವ್ರು ಬದ್ಲಿ ಊರಾಗ ಹೋಗ್ರಿ ಮಕ್ಕ ಎಷ್ಟ್ ಕಳ ಐತಿ ಇದು ಸಾಲಿಗೆ ಹೋದ್ರ ಅದ ರೀ ಮಕ್ಳು ಸಾಲಿಗೆ ಹೋದ್ರ ಅದ ಊಟದಾಗ ಅದ ಶಾಲ್ಯಾಗ ಅದ ಮನ್ಯಾಗೂ ಅದ ಎಲ್ಲಿ ಹೋದ್ರ ಅದ ಅಂದ್ರ ಅವ್ರ ಎಲ್ಲಿ ಜೀವನ ಮಾಡ್ಬೇಕ್ರಿ ಸ್ಕೂಲಿಗೆ ಹೋದ್ರು ಅದೇ ಹಣೆ ಬರ. ಅಲ್ಲಿ ಶಾಲ್ಯಾಗ ಅದ ರೀ ಶಾಲ್ಯಾಗ ಇಲ್ಲ ಅಲ್ಲಿ ಬರ್ತಾರಿ ಅಲ್ಲಿ ನೋಡ್ತಾರ ಹೋಗ್ತಾರ ಅಲ್ಲಿ ನೋಡಿ ಹೋಗ್ತಾರ ಯಾರು ಏನು ಹೇಳೋದಿಲ್ರಿ ಅದ ನೋಡಿ. ಅಮ್ಮ ಏನ್ ಹೇಳ್ತೀರಮ್ಮ? ಏನೆಲ್ಲ ಸಮಸ್ಯೆ ಆಗ್ತದೆ? ಅದ ಸಮಸ್ಯೆ ಮತ್ತೆ ಬೂದಿದ್ರೆ ಮತ್ತೆ ದುಡಿಲಿಕ್ಕ ನಡೆಯಲ್ರಿ ಕರೆ ಬೂದಿ ಮತ್ ಮನ್ಯಾಗನ ಹಂಗಾರಿ ಮತ್ತೆ ಎಲ್ಲಾ ಮತ್ ಸಮಸ್ಯೆ ಆಗೈತ್ರಿ ದವಾಖಾನೆ ಹೊಲಕ್ ಬಂದ್ರು ಅದೇ ಕತೆ, ಮನೆಗೆ ಹೋದ್ರು ಅದೇ ಕತೆ. ತಮ್ಮನವ್ರ್ ಬಂದ್ರೆ ಒಂದ್ ಕಪ್ ನೀರ್ ಕೂಡ ಕುಡಿಯಲ್ರಿ ಇಲ್ಲಿ ನಾವ್ ನೀರ್ ಕುಡಿಯಲ್ಲ ಅಂತಾರ್ರಿ ಇಲ್ಲಿ ಬಂದ್ರ. ನಮ್ ಸಂಬಂಧಿಕರು ಬಂದ್ರಿ ನಿಮ್ ಮನೆಯಲ್ಲಿ ನೀರ್ ಕುಡಿಯೋದಿಲ್ರಿ ನಾವ್ ಚಾ ಸಂಗೆ ಮಾಡ್ಬೇಡ್ರಿ ಅಂತಾರ್ರಿ. ನೀವ್ ಹೆಂಗಿದ್ ಜೀವನ ಮಾಡ್ತೀರಿ ಇಲ್ಲಿ ಅಂತಾರ್ರಿ ನಮ್ಗ. ನೀವ್ ಒಂದಿನ ಬಂದಾರ ಹಿಂಗ ಅಂತೀರಲ್ಲ ನಾವ್ ಜೀವನ ಪೂರ್ತಿ ಹೆಂಗ್ ಮಾಡ್ಬೇಕ್ ಇಲ್ಲಿ ಅಂತ ಕೇಳ್ತೀರಿ ನಾವು. ನಮ್ ಮನೆಯೊಳಗ ಸಂಬಂಧಿಕರು ಬಂದ್ರು ಕೂಡ ಒಂದ್ ಕಪ್ ನೀರ್ ಕೂಡ ಕುಡಿಯಲ್ರಿ ಸರ್ ಇಲ್ಲಿ ಒಂದ್ ಲೋಟ ಚಾ ಕೂಡ ಕುಡಿಯಲ್ರಿ ಅವ್ರು. ಯಾಕ ಒಲ್ಲೆ ಅಂತಾರ್ರಿ ಕರೆ ಬೂದಿ ಐತಿ ನಿಮ್ ಇಲ್ಲಿ ಊರಾಗ ನಮ್ಗೆ ಏನು ಮಾಡ್ಬೇಡ್ರಿ ನಾವ್ ಹಂಗ ಬಂದ್ ಹಂಗ ಹೋಗ್ತಿವಿ ಅಂತಂತಾರೆ. ಮನೆಯಾಗ ಸಂಬಂಧಿಕರು ಬಂದ್ ಒಂದ್ ಕಪ್ ಚಾ ಕುಡಿಲ್ಲ ಅಂದ್ರೆ ನಮ್ಗೆ ಎಷ್ಟು ಮನಸ್ಸಿಗೆ ನೋವು ಆಗತ್ತೆ ಹೇಳ್ರಿ. ಅವ್ರು ಕುಡಿಯಕ್ ಕೂಡ ಒಲ್ಲೆ ಅಂತಾರ ನಾವ್ ಹೆಂಗಿರ್ಬೇಕ್ರಿ ಇಲ್ಲಿ ಜೀವನ ಪೂರ್ತಿ. ಅಮ್ಮ ಈ ಫ್ಯಾಕ್ಟ್ರಿ ಮಾಲೀಕರನ್ನ ಏನಾದ್ರು ಟ್ರೈ ಮಾಡಿದ್ರ ಮಾತಾಡ್ಸಕ್ಕೆ? ಮಾತಾಡ್ಸಕ್ ಅವ್ರನ್ನ ಟ್ರೈ ಮಾಡಕ್ ನಮ್ಗೇನ್ ಸಿಗ್ತಾರನ್ರಿ ಅವ್ರ ಒಳಗಿರ್ತಾರ ಅವ್ರ ಎಲ್ಲೆಲ್ಲಿ ಇರ್ತಾರ. ನಾವ್ ಏನ್ ಹೇಳಿವ್ರಿ ನಮ್ಮೂರ್ ಕರಿಯಮ್ಮನ ಗುಡಿಯಾಗ ನಾವ್ ಏನ್ ದುಡಿತೀವಿ ನೀವ್ ಹೆಂಡ್ರ ಮಕ್ಳು ಕರ್ಕೊಂಬ ಅಂತ ಕರಿಯಮ್ಮನ ಗುಡಿಯಾಗ ಬಿಡ್ರಿ ಅವ್ರನ್ನ. ಹೌದಾ ನೀವು ಫ್ಯಾಕ್ಟ್ರಿಯರ್ ಅಂತೇಳಿ ನಿಮ್ಮ ಮನೆ ನೀವು ಬಚ್ಚಿಯಾಗಿ ಇರ್ತೀರಿ ನಾವ್ ಹಿಂಗಿರ್ತೀವಿ ನಮ್ಮ ಮಕ್ಳ ಗತಿ ಹೆಂಗೈತಿ ನೀವು ಬರ್ರಿ ಅಂತ ಹೇಳಿವ್ರಿ ನಾವು. ಅದನ್ನ ಹೇಳಿದ್ ಯಾರು ಕಿವಾಗ ಕಾಣಲ್ರಿ. ನಮ್ಮೂರಾಗ ಅರ್ಧ ಮಂದಿ ಹಿಂಗ್ರಿ ಅರ್ಧ ಮಂದಿ ಹಂಗಾಗ್ಯಾರಿ. ಹೌದ್ರೆ ಕರೆಕ್ಟ್ ಯಾರು ಇಲ್ರಿ. ಹಂಗ್ ಕರೆಕ್ಟ್ ಇದ್ರ ನಾವು ಹೆಣ್ಮಕ್ಳ ಫ್ಯಾಕ್ಟ್ರಿ ಬಂದ್ ಮಾಡಿಸ್ತಿದ್ವಿ ಇಲ್ರಿ. ಕನ್ಯಾ ಕೊಡಲ್ ಫಸ್ಟ್ ಕನ್ಯಾ ಕೊಡಲ್ರಿ ಈಗ ಕನ್ಯಾ ಅಂದ್ರೆ ಕನ್ಯಾ ಸಿಗಲ್ರಿ. ಈ ಊರಿಗೆ ಅಂದ್ರೆ ಮೊದ್ಲ ಕನ್ಯಾ ಕೊಡಲ್ರಿ ಈಗ ಕರೆ ಬೂದಿ ಯಾವ ಊರಿಗೆ ಏನ್ ಕೊಡ್ಬೇಕ್ ಬಿಡು ಕನ್ಯಾನ ಅಂತಾರ್ರಿ. ಹಂಗಾಗೈತ್ರಿ ಈಗ ಎಲ್ಲಾರ್ದು ಜೀವನ. ಯಾವ ಸರ್ಕಾರ ಜೀವನಕ್ಕೆ ಇಷ್ಟ ಯಾವ ಸರ್ಕಾರ ಬಂದ್ರು ಅದೇ ಹಣೆ ಬರ. ಅದ ಹಣೆ ಬರ್ರಿ ಎಲ್ಲಾ ಸರ್ಕಾರ ಬಂದ್ರೆ ಇದು ಯಾರು ಬಂದ ಮಾಡಿಲ್ರಿ ಇದನ್ನ ಇಲ್ಲಿವರೆಗೆ. ಆದ್ರೆ ಯಾರು ಎಲ್ಲಿ ಹೋಗಿ ಕೇಳ್ಬೇಕನ್ನೋದು ಗೊತ್ತಾಗವಲ್ರಿ ನಮಗೂ ಈಗ. ಇದನ್ನ ಎಲ್ಲಿ ಯಾರು ಪುಣ್ಯವಂತರು ಬಂದ್ ಮಾಡಿಸ್ತಾರ ಏನಂಗಾಗೈತಿ ನೋಡ್ರಿ. ಇದ್ರ ಸಂಬಂಧ ಜೀವನನ ಬೇಸರ ಆಗ್ಬಿಟ್ಟೈತ್ರಿ ನಮ್ಗೆ. ಒಂದ್ ವೇಳೆ ಇದು ಯಾವುದೋ ಒಂದು ಊರಿನ ಸಮಸ್ಯೆ ಅಲ್ಲ, ಸುತ್ತಮುತ್ತ ಇರುವಂತ ಒಂದು 20 ಊರಿನ ಸಮಸ್ಯೆ ಅದೇ. ಈ ಊರಲ್ಲೇ ಹೆಚ್ಚು ಕಡಿಮೆ ಒಂದು 500 ಮನೆಗಳಿದಾವೆ, ಒಂದು 3,500 4,000 ಜನ ವಾಸ ಮಾಡ್ತಿದ್ದಾರೆ. ಅವರೆಲ್ಲರ ಹಣೆ ಬರ ಇದೆ. ನಾನು ವಾಸ್ತವ ಸ್ಥಿತಿ ಹೇಳ್ತಿದ್ದೀನಿ. ಒಂದು 10-15 ನಿಮಿಷ ಆಯ್ತು ನಾನು ನಿಂತ್ಕೊಂಡು. ಮೂಗುರಿ ಶುರುವಾಗಿದೆ, ಕಣ್ಣು ಉರಿ ಶುರುವಾಗಿದೆ, ಗಂಟೆಲ್ಲ ಉರಿ ಶುರುವಾಗಿದೆ. ನನಗೆ ಆತಂಕ ಶುರುವಾಗಿದೆ ನಾಳೆ ಏನಾದರೂ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಅದರಲ್ಲಿ ಇವ್ರಿಗೆ ಹೆಂಗೆ ಬದುಕಬೇಕು ಅಂತ ಹೇಳಿ ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಸರ್ಕಾರ ಕಿವಿಗೊಟ್ಟು ಕೇಳಲೇಬೇಕು. ಇದು 10 ವರ್ಷ ಇದೇ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಾದರೆ ಜನರ ಪರಿಸ್ಥಿತಿ ಇನ್ನೂ ದುಸ್ಥಿತಿ ಆಗುತ್ತೆ. ಜನ ಈಗ ನಿಧಾನಕ್ಕೆ ಬಂದು ಅದು ಇದು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೊಂದು ದಿನ ಅವರ ಆಕ್ರೋಶದ ಕಟ್ಟೆ ಒಡೆಯೋಕೆ ಶುರುವಾಗ್ಬಿಡುತ್ತೆ. ನೋಡಿ, ಈ ಒಂದು ಊರಲ್ಲಿ ಇಲ್ಲಿ ಸುತ್ತಮುತ್ತ 5-6 ಫ್ಯಾಕ್ಟ್ರಿ, ಈ ಕೃಷಿ ಜಮೀನು ಪಕ್ಕದಲ್ಲಿ ಇದು ಬಿಟ್ರೆ ಏನು ಕತೆ? ಊರಿನವ್ರೇನು ಬೇರೆ ಫ್ಯಾಕ್ಟ್ರಿ ಮಾಡಬೇಡಿ ಅಂತ ಹೇಳ್ತಿಲ್ಲ. ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಆಟೋಮೊಬೈಲು ಮತ್ತೊಂದು ಮಗದೊಂದಾದ್ರೂ ಓಕೆ. ಈ ಸ್ಟೀಲ್ ಫ್ಯಾಕ್ಟ್ರಿ ಈ ಥರ ಕಪ್ಪು ಕಣ ಅಥವಾ ಕಪ್ಪು ಧೂಳು ಬಂದಾಗ ಈ ಜನರ ಪರಿಸ್ಥಿತಿ ಹೇಗಾಗ್ಬೇಡ. ಬಂಧುಗಳು, ಇಷ್ಟೇ ಅಲ್ಲ, ನಾನು ನೀರನ್ನು ತೋರಿಸ್ತೀನಿ ನಾನು ನಿಮಗೆ, ನೀರಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಹಾಗೆ ಸ್ಕೂಲ್ಗೆ ಹೋಗೋಣ, ಸ್ಕೂಲ್ನ ವಾತಾವರಣ ಹೇಗಿದೆ ಅಂತೇಳಿ. ಹಾಗೆ ಬೇರೆ ಕಡೆಗಳಲ್ಲೂ ತೋರಿಸ್ತಾ ಹೋಗ್ತೀನಿ, ಬನ್ನಿ ಬಂಧುಗಳು. ಈಗ ನಾನು ನೀರನ್ನು ತೋರಿಸ್ತಿದ್ದೆ ನಿಮಗೆ. ಫ್ಯಾಕ್ಟ್ರಿ ಕಡೆಯಿಂದ ಬರ್ತಿರುವಂಥ ಹಳ್ಳದ ನೀರು ಕಂಪ್ಲೀಟ್ ಬಣ್ಣ ಬದಲಾಗಿ ಹೋಗಿದೆ. ನೀರಿಗೆ ಬಣ್ಣ ಇಲ್ಲ ಅಂತೀವಿ, ಆದರೆ ಇಲ್ಲಿ ನೀರಿಗೆ ಕಪ್ಪು ಬಣ್ಣ ಇದೆ. ಅಂದ್ರೆ ಕಪ್ಪು ಧೂಳು ಬಂದು ಕೂತಿರುವಂತ ಕಾರಣಕ್ಕಾಗಿ. ಇದರಿಂದ ಏನು ಸಮಸ್ಯೆ ಆಗ್ತದೆ ಇಲ್ಲಿ ಗ್ರಾಮಸ್ಥರು ಮಾತಾಡ್ತಾರೆ. ಸರ್, ಏನಾಗ್ತದೆ ಸರ್ ಇದರಿಂದ? ಸರ್, ಇದ ನೀರೇ ಈಗ ತುಂಗಭದ್ರಾ ನೀರಿಗೆ ಹೋಗುತ್ತೆ, ತುಂಗಭದ್ರಾ ಸೇರುತ್ತೆ. ಈಗ ಸಾಕಷ್ಟು ವರದಿಗಳು ಬಂದಿದಾವೆ ಸರ್. ತುಂಗಭದ್ರಾ ನದಿ ನೀರು ಕುಡಿಯೋಕ್ಕೂ ಯೋಗ್ಯವಲ್ಲ ಅಂತ ಹೇಳಿದಾರೆ. ಮೊನ್ನೊಬ್ರು ಏನಂದ್ರು ಕೃಷಿ ಬಳಕೆಗೆ ಯೋಗ್ಯವಲ್ಲ ಅಂತ ಹೇಳ್ತಾರೆ. ಮತ್ತೆ ಈ ರೀತಿ ಕಾರ್ಖಾನೆಗಳ ನೀರು ಹೋದ್ರೆ ಮತ್ತೆ ಏನಾಗಬೇಕಾಯ್ತು ಸರ್? ಇವತ್ತು ಇದು ನೈಸರ್ಗಿಕ ಸಂಪನ್ಮೂಲ, ಇದನ್ನ ಏನ್ ಮಾಡಿದ್ರೆ ಕೊಂಡ್ಕೊಳಕ್ಕಾಗಲ್ಲ ನಮ್ಮ ಕೈಲಿ. ಇದು ನಮಗೆ ವರದಾನ ಆಗೈತಿ, ಇವತ್ತು ಸಿಕ್ಕೈತಿ. ಬಟ್ ಇದು ನಮಗೆ ಬಳಕೆ ಆಗ್ಲಾರ ಪರಿಸ್ಥಿತಿ ಆಗ್ಬಿಟ್ಟೈತೆ ಸರ್ ಇವತ್ತು ನಮ್ದು. ಈ ರೀತಿ ಆದ್ರೆ ಹೆಂಗೆ ಸರ್? ಇಲ್ಲಿ ನೀರು ಕುಡಿಯೋಕ್ಕೂ ಆಗಲ್ಲ ಅಂದ್ರೆ ಹೆಂಗೆ ಸರ್? ಇದು ಪೂರ್ತಿ ಸಂಪೂರ್ಣ ಈ ನೀರು ಹಿಂಗಿರೋದ್ರಿಂದ ಇಲ್ಲಿ ಅಕ್ಕಪಕ್ಕದ ಬೋರ್ ಗುಡಗ ನೀರು ಹೇಳಿದ್ನಲ್ಲ ಸರ್, CM ಅನ್ನೋದು ಹೋಗಿ ಅದು ಗಡಸು ನೀರು ಆಗ್ಬಿಟ್ಟೈತಿ. ಇವಾಗ ಅದು ಕೃಷಿ ಏನಾಗ್ತದ, ಬಳಕೆ ಮಾಡಿದ್ರೆ ಬೆಳೆ ಚೆನ್ನಾಗಿ ಬರಲ್ಲ, ಭೂಮಿ ಗಟ್ಟಿ ಆಗತ್ತ, ಒಂಥರ ಉಪ್ಪು ತರ ಬರ್ತಾ ಇದೆ ಅದು ಭೂಮಿ. ಏನು ಹೇಳ್ತೀವಿ, ಬೋರ್ ಇದಾಗ ಹೇಳ್ತಾ ಇದ್ರಿ? ಬೋರ್ ಎಲ್ಲ ಈ ಫಸ್ಟ್ಗೆ ಕಂಪ್ನಿ ಬರೋಕ್ಕೆ ಮೊದಲು ಸರ್, ನಮ್ಮ ಎಳೆನೀರು ಕುಡಿತೀವಲ್ಲ ಅಷ್ಟು ಆ ಸೇಮ್ ನೀರಿದ್ದು. ಈ ಕಂಪ್ನಿ ಬಂದಿಂದ ಈ ಮಳೆ ಮುಖಾಂತರ ಗಟಾರ ನೀರು ಹೋದಂಗೆ ಹೋಗೈತ್ರಿ. ಗಟಾರ ನೀರು ಹೋಗಿ ಒಳಗೆ ಬಿದ್ದು ಹೊಳೆ ಎಲ್ಲ ಹಾಳಾಗೈತಿ. ಹೊಳೆ ಜಲ ಎಳ್ಕಂದು ಬೋರ್ ನೀರೆಲ್ಲ ಕೆಟ್ಟಾಗಿ ಏನು ಬೆಳೆಯೋಕೆ ಬರೋದಿಲ್ಲ. ಇವತ್ತು ಈ ಕಂಪ್ನಿ ಬಂದಲ್ಲಿಂದ ಅವ್ರು ಅನ್ನ ಹಾಕೋದಿಲ್ರಿ. ಹಿಂದಕ್ಕೆ ದೇಶ ದೇಶ ಅನ್ನ ಹಾಕಿದಾರೆ, ನಮ್ಮ ಹಿರಿಯರು ಅದಾರ. ಈ ಕಂಪ್ನಿ ಬಂದು ಅನ್ನ ಹಾಕೋದಿಲ್ಲ. ಇವತ್ತು ರೈತರು ಏನು ಬೆಳಿತೀರಿ? ಎಲ್ಲ ಹಣ್ಣು ತರಕಾರಿಗಳು ಬೆಳಿತೀವಿ, ಹಲವಾರು ತರಕಾರಿಗಳು
ಎಲ್ಲ ದವಸ ಧಾನ್ಯಗಳು ಬೆಳಿತೀವಿ. ಇವೆಲ್ಲ ಹಾಳು ಮಾಡಿ ಕಂಪ್ನಿ ಹಾಕಿ ಮ್ಯಾಲೆ ಹೆಲಿಕಾಪ್ಟರ್ ರಾಜಕೀಯ ಮಾಡ್ತಾರಲ್ಲ, ಅವ್ರು ಬಂದು ಇಲ್ಲಿರ್ಬೇಕು. ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟಾರ? DC, MP, MLR ಪರಿಶೀಲ ಹಾಕ್ಯಾರ. ಅವ್ರು ಹೆಂಡ್ರ ಮಕ್ಕಳು ಬಂದು ಇಲ್ಲಿ ವಾಸ ಮಾಡ್ಬೇಕು ಸರ್. ಅವಾಗ ಅವ್ರು ಅರ್ವಕತ್ತೆ ಅವು ಕಂಪ್ನಿ ಹಾಕ್ಬೇಕು ಬಿಡ್ಬೇಕನ್ನ ಅವ್ರು ತೀರ್ಮಾನ ಮಾಡ್ಬೇಕು. ನಮ್ಮನ್ನ ಬಡ ಜನ ಎಲ್ಲರೂ ಇವತ್ತು ರೋಗಗಳು ಹೆಚ್ಚಿ, ಧೂಳ ತುಂಬದಾಗ ಹೆಚ್ಚಿ, ಉಸಿರಾಟ ಕಮ್ಮಿ ಇದು ಮಾಡಿ ಹೆಲಿಕಾಪ್ಟರ್ಗೆ ಅಡ್ಡಾಡಿ ಕೋಟಿಗಟ್ಟಲೆ ಗಳಿಸ್ಕೊಂತಾರ ಸಾರ್ವಜನಿಕರು ದುಡ್ಡು, ತೆರಿಗೆ ದುಡ್ಡು. ಯಾರ್ಯಾವ್ರು ಕಳೆ ತೆಗೆದ್ರೆ ಒಟ್ಟು ಕಡ್ದು ಕಂಪ್ನಿ ಹಾಕ್ಯಾರ. ಆ ಸರ್ಕಾರ ತಮ್ಮದ ಅಧಿಕಾರ, ತಮ್ಮದ ವಿಧಾನಸಭಾ, ತಮ್ಮದ ಪಾರ್ಲಿಮೆಂಟಾಗಿ ಕೋಟಿ ಅಬ್ಜಿಗಟ್ಲೆ ಸಂಕ್ಷೇಮ ಮಾಡ್ಕೊಂಬಂದು ಫ್ಯಾಕ್ಟ್ರಿ ಹಾಕ್ತಾರೆ. ರೈತರಿಗೆ ಸಾಲ ಕೊಡಂದ್ರೆ ಒಂದು 200 ಲಕ್ಷ ಕೊಡ್ಬೇಕು, 10 ಸಲ ಅಡ್ಡಾಡ್ಬೇಕು. ಕಟ್ಲಂದ್ರೆ ಕೋಟಿಗೆ ಹಾಕ್ತಾರೆ. ನಮ್ದು ಕೋಟಿಗೆ ಎಲ್ಲ ಆಡಿಸಿ ಕೋಟ್ಲಿಂದ ಉಸಿಲಿ ಮಾಡಿ ಒದ್ದು ಒಳಗೆ ಹಾಕ್ತಾರೆ. ಆತ್ಮಹತ್ಯೆ ಮಾಡ್ಕೊಂತಾರೆ ರೈತರು ಇವತ್ತು. ನಮಸ್ಕಾರ ಸರ್, ನನ್ನ ಹೆಸರು ಪಕ್ಕಿರಗೌಡ. ಒಟ್ನಲ್ಲಿ ಒಂಥರ ಊರನ್ನೇ ಸ್ಮಶಾನ ಮಾಡ್ಬಿಟ್ಟಿದ್ದಾರೆ. ಊರ ಮಶಾನ, ಕೃಷಿ ಮಶಾನ, ದನಕರ ಮಶಾನ, ಕೂರಿಕಾರ ಮಶಾನ. ಏನಾದ್ರಾಗ ಸ್ವಲ್ಪ ಹಿಂಬಾಳಕರು ಇರ್ತಾರಲ್ಲ ಶ್ರೀಮಂತರು, ಅವ್ರು ಅಷ್ಟ ಬೆಳೆ ಬಟ್ಟೆ ಹಾಕ್ಯಂಡು ಕಾರ್ಯ ಅಡ್ಡಾಡ್ತಾರೆ. ಏನು ಅಮೇರಿಕ ಜನರು ಏನು ಸದರಲ್ಲ ಅವರೆಲ್ಲ ಸಾಯದ. ಅವ್ರು ಓಟ್ ಹಾಕಕ್ಕೆ ಮಾತ್ರ ಬೇಕು ಅವ್ರಿಗೆ, ಅಧಿಕಾರ ಕೊಡಕ್ಕೆ ಬೇಕು. ಈಗ ಏನಾಗೈತೆ ಸರ್, ನಾವು ಆಲ್ರೆಡಿ ಒಂಥರ ತುಂಗಭದ್ರಾ ಹಿನ್ನೀರಿಗೆ ನಾವೆಲ್ಲ ಮುಳುಗಡೆ ಆದ ಪ್ರದೇಶದವರು ಈ ಕಡೆ ಬಂದು ಶಿಫ್ಟ್ ಆಗಿದ್ದೀವಿ. ನೀವ್ರೇನು ಅಲೆಮಾರಿಗಳು ಅನ್ಕೊಂಬಿಟ್ಟಿದಾರ ಏನು ಅನ್ಸ್ಬಿಟ್ಟೈತೆ ಸರ್ ಈಗ. ಮತ್ತೆ ಇಲ್ಲಿ ಹಾಕಿದಾರ. ಮೊನ್ನೆ ಒಬ್ರು ಸಂಸದರು ಬಂದ್ರು, ಕಡಿ ಸಂಗಣ್ಣ ಅಂತಾರೆ, ಟೌನ್ಶಿಪ್ ಮಾಡೋಣ ಅಂತ ಹೇಳ್ತಾರೆ. ನಮ್ಮ ಕೃಷಿ ಭೂಮಿ ಇಲ್ಲಿ, ನಮ್ಮನ್ನು ಟೌನ್ಶಿಪ್ ಮಾಡಕ್ಕೆ ನಾವೇನು ಅಲೆಮಾರಿಗಳ? ಇವತ್ತು ನಮ್ಮ ಹಿರಿಯರು ಕೊಟ್ಬಿಟ್ಟಿದ್ದಾರೆ. ಇಲ್ಲೇ ಆ ನದಿಗೆ ನಮ್ಮ ಹಳ್ಳಿ ಮುಳುಗೋಗಿದ್ದಾವೆ, ನಮ್ಮ ಭೂಮಿನ ಮುಳುಗೋಗಿದ್ದಾವೆ. ಇವತ್ತು ಬಂದು ಇಲ್ಲಿ ಒಂದು 60 ವರ್ಷಲಿಂದ ಸೂರು ಕಟ್ಕೊಂಡಿದ್ದೀವಿ ನಾವು. ಮತ್ತೆ ಇಲ್ಲಿಂದ ನಮ್ಮ ನೆತ್ತಾಗ್ತೀವಿ ಅಂದ್ರೆ ಹೆಂಗೆ ಸರ್ ಇವರು? ನಮ್ಮ ಪರವಾಗಿ ಇರ್ಬೇಕಾದಂಥವ್ರು ಸಂಸದರು, ಮಾಜಿ ಸಂಸದರು, ಇವ್ರು ನಿಮ್ಮನ್ನ ಟೌನ್ಶಿಪ್ ಮಾಡ್ತೀವಿ ಅಂದ್ರೆ ಹೆಂಗೆ ಸರ್ ಇದು? ಕಾರ್ಖಾನೆಗಳು ನಿನ್ನೆ ಬಂದಂಥ ಕಾರ್ಖಾನೆಗಳನ್ನ ಶಿಫ್ಟ್ ಮಾಡ್ಬೇಕು, ಅಥವಾ ನಮ್ಮ ಪೂರ್ವಜರಿದ್ದಂಥ ನಮ್ಮನ್ನು ಶಿಫ್ಟ್ ಮಾಡ್ಬೇಕು? ನಮ್ಮ ಶಿಫ್ಟ್ ಮಾಡೋ ಸರ್. ಆದ್ರೆ ಭೂಮಿ ಚಾಪೆ ಸುತ್ಕೊಂಡು ಹೋಗಕ್ಕೆ ನಾವು ಅಷ್ಟು ಭೂಮಿ ತಗೊಂತಾರ, ನೀರು ಅಷ್ಟು ತಗೊಂತಾರ. ಇವೆಲ್ಲ ನೀರು ಜಲ ಐತಲ್ಲ, ಇನ್ನು ಸುತ್ಕೊಂಡು ಹೋಗಿ ಚಾಪಿ ಮಾಡಿ ಇಟ್ಕೊಂಬರಕ್ಕೆ ಸುತ್ತ ಕೊಟ್ಬಿಡೋಣ ಹೋಗ್ಬೇಕು ನಾವು. ನಮ್ಮನ್ನು ಶಿಫ್ಟ್ ಮಾಡ್ತಾರ. ಆದ್ರೆ ಆ ಭೂಮಿ ಹಂಗೆ ಶಿಫ್ಟ್ ಮಾಡ್ತಾರೆ. ಇದು ತಿಳುವಳಿಕೆ ಇರ್ಬೇಕು, ಒಂದು ಜ್ಞಾನ ಇರ್ಬೇಕು, ಆಮೇಲೆ ಅಧಿಕಾರಕ್ಕೆ ಹೋಗ್ಬೇಕು. ಇಲ್ಲದ್ರೆ ಸುಮ್ಮನೆ ಮನೆಗಿರ್ಬೇಕು. ಶಿಫ್ಟ್ ಮಾಡೋದಾದ್ರೆ ನಮ್ಮ ಭೂಮಿ ಸಮೇತ ನಮ್ಮನ್ನು ಶಿಫ್ಟ್ ಮಾಡ್ರಿ, ಹಂಗಾರೆ ಸಾಧ್ಯ ಐತಾನೆ ಇವ್ರಿಗೆ? ಇದೇ ರೀತಿ ನೀರು ಇರ್ಬೇಕು, ಇದೇ ರೀತಿ ಫಲವತ್ತಾದ ಭೂಮಿ ಇರ್ಬೇಕು. ನಮ್ಮನ್ನು ತಗೊಂಡೋಗಿ ಎಲ್ಲೇ ಈಗ ನೋಡಿದ್ವಿ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿದಾರ ಪರಿಸ್ಥಿತಿ ಏನಿದೆ ಅಂತಂದೇಳಿ. ನಮ್ಮನ್ನು ತಗೊಂಡೋಗಿ ಎಲ್ಲೆಲ್ಲೇ ಮೂಲ ಕೊಂಪೆಲ್ಲ ಹಾಕಿ ನಮ್ಮನ್ನು ಸಾಯಿಸ್ಬೇಕಂತ ಇವತ್ತು ಸರ್ಕಾರ ಇದು ವ್ಯವಸ್ಥಿತ ಪ್ಲಾನ್ ಅಂತ ಹೇಳ್ತೀನಿ ಸರ್. ಇದು ಕಾರ್ಪೊರೇಟ್ ಕಾರ್ಖಾನೆಗಳಿಗೆ ಬಲಿಯಾಗಿ ಇಲ್ಲಿ ಜನರನ್ನ ಒಂದು ವ್ಯವಸ್ಥಿತವಾಗಿ, ಯಾಕಂದ್ರೆ ಇಷ್ಟೊಂದು ಪ್ರಚಾರ, ಇದೊಂದಿಷ್ಟು ಸಮಸ್ಯೆ ಇದ್ರೂ ಕೂಡ ಸರ್ಕಾರ ಇದ್ರ ಮ್ಯಾಗ ಗಮನ ಹರಿಸಿಲ್ಲ ಅಂದ್ರೆ ಇಲ್ಲಿ ಸರ್ಕಾರನೇ ಇದ್ರ ಪೂರ್ತಿ ಭಾಗಿಯಾಗೈತಿ. ಇವತ್ತು ವ್ಯವಸ್ಥಿತವಾಗಿ ನಮ್ಮನ್ನ ಇಲ್ಲಿಂತ ಹೊಡೆದು ಓಡಿಸ್ಬೇಕಂತ ಸರ್ಕಾರ ತೀರ್ಮಾನ ಮಾಡಿದ್ ಸರ್ ಇದು. ಹಂಗಾಗಿ ಆ ಷಡ್ಯಂತರದಾಗ ನಮ್ಮನ್ನು ಬಲುಪಶು ಮಾಡ್ತಿದಾರ. ಇವತ್ತು ಅದು ಶ್ರೀಮಂತರಿಗೆ ಅರ್ಥ ಆಗ್ತಾ ಇಲ್ಲ, ರಾಜಕಾರಣಿಗಳಿಗೆ ಅರ್ಥ ಐತೆ ಸರ್. ಗೊತ್ತಿದ್ರು ಸುಮ್ಮನೆ ಇದಾರೆ ಸರ್ ಅವ್ರು. ನಮ್ಮ ಪರವಾಗಿ ದನಿ ಎತ್ಬೇಕಾದ್ರೆ ನಾವು ಓಟ್ ಹಾಕಿ ಕಳಿಸಿದ್ವಿ, ನೀವು ನಮ್ಮ ಪರವಾಗಿ ಮಾತಾಡ್ರಿ ಅಂತಂದೇಳಿ ಶಾಸಕರಿಗೆ, ಸಂಸದರಿಗೆ. ಕಿಂತಿಷ್ಟು ನಮ್ಮ ಭಾಗದ ಶಾಸಕರು ಒಂದು ಸಾರಿ ಆತ ನಾವು ವಿಧಾನಸೌಧ ಮಾತಾಡಿಲ್ಲ, ನೋಡಿಲ್ಲ ಸರ್. ಶರಣಗೌಡ ಕಂದಕೂರು ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ, ಸರ್ ನಮ್ಮ ಪರವಾಗಿ ಮಾತಾಡ್ರಿ, ಹಿಂಗೆ ಸಮಸ್ಯೆ ಐತೆ ಅಂದ್ರೆ. ಪಾಪ ಅವ್ರು ನಮ್ಮ ಪರವಾಗಿ ಮಾತಾಡಿದ್ರು. ನಮ್ಮ ಸ್ಥಳೀಯ ಶಾಸಕರು ರಾಘವೇಂದ್ರ ಇಟ್ನಾಳ್ ಅವ್ರು ಒಂದು ಸರಿನ ಮಾತಾಡಲಿಲ್ಲ, ನಮ್ಮ ಸಂಸದರು ಮಾತಾಡಲಿಲ್ಲ, ನಮ್ಮ ಜಿಲ್ಲೆಯವರು ಅಂತ ಏನು ರಾಯರೆಡ್ಡಿ ಅವರು ಏನು ಇದನ್ನು ಕರಿತೀವಲ್ಲ ಈಗ ಆರ್ಥಿಕ ಸಲಹೆಗಾರ ಅದರಲ್ಲ, ಅವ್ರು ಒಂದು ಸರಿ ಮಾತಾಡ್ಬೇಕಲ್ಲ ಸರ್, ಬರಬೇಕಲ್ಲ. ಮಾನವೀಯತೆ ಅನ್ನೋದು ಎಲ್ಲಿದೆ ಸರ್ ಇವರಿಗೆ? ಮಾನವೀಯತೆಯನ್ನು ಪೂರ್ತಿ ಮರ್ತು ಬಿಟ್ಟಿದ್ದಾರೆ ಇವರು. ಇಲ್ಲಿ ಬಂಧುಗಳು, ಇಲ್ಲಿ ಮಕ್ಕಳ ಪರಿಸ್ಥಿತಿ ನೋಡಿ, ಚಿಕ್ಕ ಮಕ್ಕಳ ಪರಿಸ್ಥಿತಿ ನೋಡಿ. ಇಲ್ಲಿ ಕಂಪ್ಲೀಟ್ ಎಲ್ಲ ಇಲ್ಲಿ ಕಪ್ಪು ಕಣ ಅಥವಾ ಕಪ್ಪು ಧೂಳು ನೋಡಿ. ಮುಖ ನೋಡಿ, ಇಲ್ಲಿ ಕಂಪ್ಲೀಟ್ ಮುಖ, ತಲೆ, ಕೂದಲು, ನೋಡಿ ಇಲ್ಲಿ ಕಾಲು, ಇವರು ಹಾಕೊಂಡಿರುವಂಥ ಡ್ರೆಸ್ಸು. ಮಕ್ಕಳನ್ನ ಆಟ ಆಡೋಕೆ ಏನಾದರೂ ಬಿಟ್ಟರು ಅಂದ್ರೆ ಮುಗೀತು ಕತೆ. ಇಲ್ಲಿ ನೋಡಿ, ಇಲ್ಲಿ ಇದು ಮಕ್ಕಳ ಸ್ಥಿತಿ. ಈಗ ನಾನು ಒಂದಷ್ಟು ಮಿನಿಸ್ಟರ್ಗಳಿಗೆ ಫೋನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ವಿಶೇಷವಾಗಿ MB ಪಾಟೀಲ್ರು ರಿಸೀವ್ ಮಾಡಲಿಲ್ಲ. ಈಶ್ವರ್ ಖಂಡ್ರೆ ಅವ್ರಿಗೆ ಮಾಡಿದೆ. ಈಶ್ವರ್ ಖಂಡ್ರೆ ಅವ್ರಿಗೆ ಏನೋ ಭರವಸೆ ಕೊಟ್ಟಿದ್ರಂತೆ. ಅವರು ಇನ್ನೇನು 5 ನಿಮಿಷದಲ್ಲಿ ವಾಪಸ್ ಕಾಲ್ ಬ್ಯಾಕ್ ಮಾಡ್ತೀನಿ ಅಂದರು. ಈಗ ಫೋನ್ ಮಾಡಿದ್ರೆ ಅವ್ರು ಯಾವುದೋ ಒಂದು ನಂಬರ್ ಸ್ವಿಚ್ ಆಫ್ ಬೇರೆ ಬರ್ತಾ ಇದೆ. ನಾನು ಕೇಳೋದೇ, ಈ ರಾಜಕಾರಣಿಗಳು ಯಾರು ಇದ್ದಾರೆ, ಈ ಫ್ಯಾಕ್ಟ್ರಿಗಳನ್ನ ಸಮರ್ಥನೆ ಮಾಡ್ಕೊಳ್ತಿರಲ್ಲ, ನಿಮ್ಮ ಮಕ್ಕಳನ್ನ ತಂದು ಹೀಗೆ ಬಿಡ್ತೀರಾ ಇಲ್ಲಿ ಅಂತ. ಒಂದು ವಾರ ಬಿಟ್ಟು ನೋಡಿ ನಿಮ್ಮ ಮಕ್ಕಳನ್ನ ನೋಡೋಣ. ನಿಮ್ಮ ಮಕ್ಕಳಾದ್ರೆ ಮಕ್ಕಳು ಅವ್ರ ಬಗ್ಗೆ ಕಾಳಜಿ, ಬೇರೆಯವ್ರ ಮಕ್ಕಳಾದ್ರೆ ನಿಮ್ಗೆ ಯಾರಿಗೂ ತಲೆನೇ ಕೆಡಿಸ್ಕೊಳ್ಳಲ್ಲ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಮಕ್ಕಳ ಪರಿಸ್ಥಿತಿ. ಇದು ಹಿರೇಬಾಗನಾಳು ಗ್ರಾಮ, ಕೊಪ್ಪಳದ ಮಕ್ಕಳ ಪರಿಸ್ಥಿತಿ. ಸುತ್ತಮುತ್ತ ಫ್ಯಾಕ್ಟ್ರಿ ಇರುವಂಥ ಕಾರಣಕ್ಕಾಗಿ ಮುಖ, ಕೈ, ಕಾಲು ಕಂಪ್ಲೀಟ್ ಎಲ್ಲ ಇದೆ. ಹಾಗೆ ನೀವು ಇಲ್ಲಿ ಹಸುಗಳಿದಾವಲ್ಲ, ಇವೇನೋ ಸ್ವಲ್ಪ ಮಟ್ಟಿಗೆ ದಷ್ಟಪುಷ್ಟವಾಗಿದ್ದಂಗೆ ಕಾಣಿಸ್ತಾ ಇದ್ದಾವೆ ಮೇಲ್ನೋಟಕ್ಕೆ. ಆದರೆ ಹಸುಗಳ ಪರಿಸ್ಥಿತಿನೂ ಅಷ್ಟೇ, ಎಷ್ಟೋ ಹಸುಗಳು ಸಾವನ್ನಪ್ಪಿಟ್ಟಿದ್ದಾವೆ. ಇಲ್ಲಿ ಆ ಕಪ್ಪು ಧೂಳು ಇರುವ ಕಾರಣಕ್ಕಾಗಿ, ಅಥವಾ ಆ ರೀತಿಯಾದಂಥ ಬೆಳೆನ ಅಂದರೆ ಹುಲ್ಲೆಲ್ಲ ಹಾಕ್ತಾರಲ್ಲ ಅದನ್ನು ತಿನ್ನುವಂಥ ಕಾರಣಕ್ಕಾಗಿ ಹಸುಗಳ ಪರಿಸ್ಥಿತಿ ಹಂಗೆ ನೋಡಿ. ಹಸುಗಳ ದೇಹದ ಮೇಲೆ ಇದ್ದಿದ್ದು, ಹಸುಗಳ ಹೊಟ್ಟೆಗೂ ಅದೇ ಹೋಗುತ್ತೆ, ಹಸುಗಳ ಮೈ ಮೇಲೂ ಕೂಡ ಅದೇ ರೀತಿಯಾಗಿದೆ.
ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಕೃಷಿ ಮಾಡಂಗಿಲ್ಲ, ಆಲ್ಟರ್ನೇಟಿವ್ ಏನಾದರೂ ಹೈನುಗಾರಿಕೆ ಮಾಡ್ತೀನಿ ಅಂದರೆ ಹೈನುಗಾರಿಕೆ ಮಾಡೋಂಗೂ ಕೂಡ ಇಲ್ಲ. ಇಲ್ಲಿ ಈರುಳ್ಳಿ ಬೆಳೆದಿದ್ದಾರೆ, ಆ ಈರುಳ್ಳಿ ವಾಸ್ತವ ಅಂತ ತಿಳ್ಕೊಳ್ಳೋಣ ಇವ್ರ ಹತ್ರ. ಅಂದರೆ ಈರುಳ್ಳಿ ಎಷ್ಟು ಬರ್ತಿದೆ ಸರ್ ಬೆಳೆ ಈಗ? ಇದು 1 ಎಕರೆಗೆ ಸರ್ 100 ಚೀಲ ಬರ್ತಾ ಇದೆ. ಬೇರೆ ಭಾಗದಲ್ಲಿ 300ರಿಂದ 350 ಚೀಲ ತೆಗಿತಾರೆ ಸರ್. ಈ ನಮ್ಮ ಭಾಗದಲ್ಲಿ 100 ಚೀಲ ಸರ್. ಆಮೇಲೆ ಮೊದಲೇ ಕಾರ್ಖಾನೆ ಬರೋಕ್ಕಿಂತ ಮುಂಚೆ ನಮ್ಮ ಗ್ರಾಮದಿಂದ ಒಂದೇ ಗ್ರಾಮದಿಂದ 33,000 ಟನ್ ಕಬ್ಬು ಹೋಗ್ತಾ ಇತ್ತು ಸರ್. ಈಗ 3,000ಕ್ಕೆ ಬಂದೈತೆ ಸರ್. 33,000ರಿಂದ 3,000 ಇಳಿದ ಸರ್. ಕಾರ್ಖಾನೆಯವರು ಹೇಳಿರೋದು ಸರ್, ಈ ಕಬ್ಬಿನ ಶುಗರ್ ಫ್ಯಾಕ್ಟ್ರಿ ಅವರು 30,000 ಟನ್ ಹೋಗ್ತೈತೆ, ಈಗ 3,000 ಇಳಿದ ಸರ್. ಅಂದ್ರೆ ಭೂಮಿ ಫಲವತ್ತಿಲ್ಲ, ಭೂಮಿ ಫಲವತ್ತತೆ ಎಲ್ಲ ಇಳುವರಿ ಇಲ್ಲ. ಈ ನೀರು ನೋಡಿದ್ರೆ ನೀರಿನ ಯಾವ ಪರಿಸ್ಥಿತಿ ಇದೆ, ಈ ನಾವು ಬೆಳೆ ಹೆಂಗ್ ಬೆಳಿಬೇಕು, ಜೀವನ ಹೆಂಗ್ ಮಾಡ್ಬೇಕು, ಆರ್ಥಿಕ ಸಬಲರ ಹೆಂಗ್ ಆಗ್ಬೇಕು, ಲೇಬರ್ ಚಾರ್ಜ್ ಇದಕ್ಕೆ ನೋಡಿದ್ರೆ ಡಬಲ್ ಕೂಲಿ ಕೇಳ್ತಾರೆ. ಅವ್ರಿಗೆ ಎಲ್ಲಿದ್ದ ಕೊಡ್ಬೇಕು ಪಾಪ. ಅವ್ರ ಪರಿಸ್ಥಿತಿನೂ ಹಾಗೇ ಇದೆ. ಅವ್ರು ಇಲ್ಲಿ 500 ರೂಪಾಯಿ ದುಡಿದ್ರೆ 1,000 ರೂಪಾಯಿ ಹಾಸ್ಪಿಟ್ಲಿಗೆ ಇಡ್ಬೇಕು. ಒಂದು ನೋಡಿ ಇಲ್ಲಿ ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದೆ, ಇಲ್ಲಿ ಅಕ್ಕಪಕ್ಕ ಎಲ್ಲ ಕಡೆ ಫ್ಯಾಕ್ಟ್ರಿ ಇದೆ. ಇಲ್ಲಿ ಪಕ್ಕದಲ್ಲಿರೋ ಜಮೀನು, ಅಲ್ಲಿ ಪೂರ್ತಿ ಮಣ್ಣಿನ ಅದು ಧೂಳಿನ ಕಣ ಅಂದರೆ ಕಪ್ಪು ಕಣ ಪೂರ್ತಿ ಇಲ್ಲಿ ಜಮೀನಿಗೆ ಬಂದು ಬಿದ್ಮೇಲೆ ಇವ್ರು ಹೆಂಗೆ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ? ಹಾಗೆ ಇಲ್ಲಿ ಪುಟ ಯಾವ ಕ್ಲಾಸ್ ನೀನು? 6ನೇ ಕ್ಲಾಸ್. 6ನೇ ಕ್ಲಾಸಾ? ಏನಂತೀಯ? ಮೈ ಎಲ್ಲ ಫುಲ್ ಕಪ್ಪಾಗ್ಬಿಟ್ಟಿದೆ. ಕಾರ್ಖಾನೆಗಳು ಬಲ್ ಮಾಡ್ಸಕ್ ಹೇಳ್ತೀವಿ. ಈಗ ಏನಾದ್ರು ಮೂಗೂರಿ ಕಣ್ಣೂರಿ ಆ ಥರ ಎಲ್ಲ ಆಗ್ತಿದ್ಯಾ? ಹ್ಞೂ ಸರ್. ಈಗ ಮೈ ಎಲ್ಲ ಫುಲ್ ಕಪ್ ಮಾಡ್ಕೊಬಿಟ್ಟಿದ್ಯಾ? ಕೆಲಸ ಮಾಡಾಕ್ತಿವಿ. ಏನು ಕೆಲಸ ಮಾಡಿದ್ರು ಈ ಥರ ಮೈ ಎಲ್ಲ ಕಪ್ಪಾಗತ್ತೆ. ಹ್ಞೂ ಸರ್. ಹಾಗೆ ನೀವು ಸುತ್ತಮುತ್ತ ನೋಡಿದ್ರೆ ಇಲ್ಲಿ ಯಾವ್ಯಾವ ಮರಗಳಿದಾವೆ ಎಲ್ಲ ಕಲರ್ ಬದಲಾಗೋಗಿದೆ. ನಾನು ನಿಮ್ಗೆ ಹಾಗೆ ಒಂದು ಬಾಳೆ ಮರ ತೋರಿಸ್ತೀನಿ, ಒಂದು ಎಲ್ಲ ಗೊತ್ತಾಗ್ಲೇನೋ ಕಾರಣಕ್ಕಾಗಿ. ಸ್ವಲ್ಪ ಡೀಪಾಗಿ ಹೋದಾಗ ಮಾತ್ರ ನಮಗೆ ಇದು ಅರ್ಥ ಆಗುತ್ತೆ. ಇಲ್ಲ ಅಂತ ಆದರೆ ನಮಗೆ ಇಲ್ಲಿ ವಾಸ್ತವ ಪರಿಸ್ಥಿತಿ ಏನೂ ಅರ್ಥ ಆಗಲ್ಲ. ಇಲ್ಲೆಲ್ಲ ದೂರದಲ್ಲಿ ಕುಳಿತುಕೊಂಡಿರುವಂಥ ಮಿನಿಸ್ಟ್ರಿಗೆ MLAಗಳಿಗೆ ಯಾರಿಗೂ ಇದು ಅರ್ಥ ಆಗಲ್ಲ. ಅವ್ರಿಗೇನೋ ಅಭಿವೃದ್ಧಿ, ಮಣ್ಣು ಮಸಿ, ಯಾವುದೋ ಗೌರ್ಮೆಂಟಿಗೆ ಟ್ಯಾಕ್ಸ್ ಬರುತ್ತೆ ಅಂಥೇಳಿ ಜನರ ಜೀವ ತೆಗೆದು ಆ ಟ್ಯಾಕ್ಸ್ ಹಣ ತಗೊಂಡು ಏನು ಮಾಡೋಕ್ಕೆ ಸಾಧ್ಯ ಹೇಳಿ? ನೋಡಿ ಇಲ್ಲಿ ಕಂಪ್ಲೀಟ್ ಇಲ್ಲಿ ನೋಡಿ. ಯಪ್ಪ ಭಗವಂತ, ನನ್ನ ಕೈಯಲ್ಲಂತೂ ಇದನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ. ನೋಡಿ ಈಗ ಒಂದು ಸುಮ್ಮನೆ ತೋರಿಸ್ತೀನಿ ಇಲ್ಲಿ. ಯಪ್ಪಪ್ಪಪ್ಪಪ್ಪ ನೋಡಿ. ಇದು ಇಲ್ಲಿ ವಾಸ್ತವ. ಅಯ್ಯೋ ಭಗವಂತ, ಇದು ಇಲ್ಲಿ ಕುತ್ಕೊಂಡಿದೆ. ಇದು ಮನುಷ್ಯರು ದೇಹದೊಳಗೆ ಹೋಗ್ತಾ ಇದೆ. ಇದು ಮಿನಿಸ್ಟರ್ ಆಗಿರುವಂಥ MB ಪಾಟೀಲ್ರೇ, ಶಾಸಕರಾಗಿರುವಂಥ ರಾಘವೇಂದ್ರ ಹಿಟ್ನಾಳ್ ಅವರೇ, ಈ ಕ್ಷೇತ್ರ ರಾಘವೇಂದ್ರ ಹಿಟ್ನಾಳ್ ಅವರು. ನೋಡಿ ಇಲ್ಲಿ ನೋಡಿ ಇಲ್ಲಿ. ಹೌದೇ, ಅದೇ ಹಂಗೆ ಅನ್ಸತ್ತೆ ಈಗ. ನೋಡಿ ಇಲ್ಲಿ. ಯಪ್ಪಾ ಭಗವಂತ. ಇಲ್ಲಿ ಬಾಳೆ ಮರ ಇಲ್ಲಿ ಇದೆ, ಬಾಳೆ ಮರದ ಮೇಲೆ ಬೀಳ್ತಾ ಇದೆ. ಇಲ್ಲಿ ಯಾರು ಮನುಷ್ಯರು ಬಂದು ನಿಂತ್ಕೊಂಡ್ರೆ ಇಲ್ಲಿ ಕೆಲಸ ಮಾಡ್ತಾರೆ ಇವ್ರೀಗ. ಈಗ ಅಲ್ಲಿ ಈರುಳ್ಳಿ ಎಲ್ಲ ಕೆಲಸ ಮಾಡ್ತಾ ಇದಾರಲ್ಲ, ಕೆಲಸ ಮಾಡ್ತಾ ಇಲ್ಲಿ ಕುತ್ಕೊಂಡಾಗ ಏನ್ ಕತೆ ಬಿಡಿ, ಮನುಷ್ಯರ ಕತೆ ಬಿಟ್ಟಾಕಿ ಭೂಮಿ ಮೇಲೆ ಬಿದ್ದ ಭೂಮಿ ಫಲವತ್ತತೆ ಏನಾಗಬೇಕು? ಈ ಸುಮ್ಮನೆ ಕೃಷಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಹಂಗಾಗ್ಬಿಟ್ಟಿದೆ. ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಕೃಷಿ ಜಮೀನು, ಪಕ್ಕದಲ್ಲಿ ಫ್ಯಾಕ್ಟ್ರಿ. ಏನು ಕತೆ? ಇವ್ರಿಗೆ ಯಾರನ್ನು ಕೇಳಬೇಕು, ಯಾರನ್ನು ಕೇಳಿದ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇದು ಇಲ್ಲಿ ವಾಸ್ತವ ಪರಿಸ್ಥಿತಿ. ಈ ಫ್ಯಾಕ್ಟ್ರಿಯಿಂದ ಅಭಿವೃದ್ಧಿ, ಮಣ್ಣು ಮಸಿ ಅಂತಲ್ಲ, ಯಾವ ಅಭಿವೃದ್ಧಿ ಇಲ್ಲ. ಈ ಜನರಿಗೆ ಏನು ಪ್ರಯೋಜನ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಯಾರಿಗೂ ಅವ್ರು ಕೆಲಸ ಕೊಟ್ಟಿಲ್ಲ. ಕೆಲಸಕ್ಕೆ ಇರೋರು ಉತ್ತರ ಭಾರತದವರು. ಇಲ್ಲಿ ಯಾರಾದ್ರೂ ಕೆಲಸಕ್ಕೆ ಹೋದ್ರೆ ಉತ್ತರ ಭಾರತದವ್ರು ಯಾರು ಮ್ಯಾನೇಜರ್ ಓದಿದ್ದು ಆಗಿದಾರಲ್ಲ, ಅವ್ರ ಕೈ ಕೆಳಗಡೆ ಇವ್ರು ಕೆಲಸ ಮಾಡ್ತಾರೆ, ಜಮೀನು ಕೊಟ್ಟಂತವ್ರು. ಇನ್ನೇನು ಇಲ್ಲ ಇಲ್ಲಿ. ಮತ್ತೆ ನೀವು ಶಾಲೆ ಇಲ್ಲಿಗೆ ಬರಲ್ಲ. ಶಾಲೆ ಅಂದ್ರೆ ಇಲ್ಲಿ ಕಪ್ಪು ಧೂಳು ಬೀಳುತ್ತೆ ಅಂತ ಶಾಲೆಗಳು ಜಾಸ್ತಿ ಇಲ್ಲ. ಬೇರೆ ಯಾವ ವ್ಯವಸ್ಥೆನೂ ಇಲ್ಲಿ ಮಾಡಲ್ಲ ಅಂತ ಪರಿಸ್ಥಿತಿ. ಯಾವ ಅಭಿವೃದ್ಧಿ? ಸರ್ಕಾರ ಕೇಳಿದ್ರೆ ಅಭಿವೃದ್ಧಿ ಅಂತ. ಯಾವ ಅಭಿವೃದ್ಧಿ? ಜನರ ಬದುಕನ್ನು ಹಾಳು ಮಾಡಿ ನೀವು ಏನು ಮಾಡ್ತೀರಿ? ಇದು ವಾಸ್ತವ ಪರಿಸ್ಥಿತಿ. ಇಷ್ಟೇ ಅಲ್ಲ, ಇನ್ನು ಮುಂದೆ ನೋಡೋಣ ಬನ್ನಿ. ಬಂಧುಗಳೇ, ಇದು ಈ ಭಾಗದಲ್ಲಿ ಬಹಳ ಪ್ರಸಿದ್ಧ ಅಂದ್ರೆ ಗವಿಸಿದ್ದೇಶ್ವರ ಮಠ. ನೀವೆಲ್ಲರೂ ಕೂಡ ಕೇಳಿರ್ತೀರಿ, ಜಾತ್ರೆಗೆ ಪ್ರಸಿದ್ಧವಾಗಿರುವಂಥ ಮಠ. ಗವಿಸಿದ್ದೇಶ್ವರ ಶ್ರೀಗಳ ಬಗ್ಗೆಯೂ ಕೂಡ ಕೇಳಿರ್ತೀರಿ. ಅದರ ಶಾಖಾ ಮಠ ಇದು, ಹಿರೇಬಗನಾಳು ಗ್ರಾಮದಲ್ಲಿರುವಂಥ ಶಾಖಾ ಮಠ. ನೋಡಿ ಮಠದ ಒಳಗಡೆ ನೋಡಿ. ಅಂದರೆ ಇದು ಮಠದ ಒಳಗಡೆ ಇಲ್ಲ, ನಾನು ಬರೀ ಇದೊಂದು ಉದಾಹರಣೆ ತೋರಿಸ್ತಿದ್ದೀನಿ. ನಾನು ಹಂಗೆ ಹೋದರೆ ಪ್ರತಿ ಮನೇಲೂ ನಿಮಗೆ ಇದರ ಚಿತ್ರಣ ಸಿಗುತ್ತೆ. ನೋಡಿ ಇಲ್ಲಿ ಇವ್ರು ಗುಡಿಸ್ತಾ ಇದ್ದಾರೆ. ಒಂಚೂರು ಪೊರಕೆ ಕೊಡಿ ಸರ್. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇದು ಕಪ್ಪು ಧೂಳು. ನಾನು ಮತ್ತೆ ಅದನ್ನೇ ಹೇಳ್ತಾ ಇರೋದು, ಮನುಷ್ಯನ ದೇಹದ ಒಳಗಡೆ ಹೋದರೆ ಏನಾಗಬೇಡ ಪರಿಸ್ಥಿತಿ ಅಂತ ಹೇಳಿ. ಇದು ಕೃಷಿ ಜಮೀನಿನ ಮೇಲೆ ಈ ಧೂಳು ಬಿತ್ತು ಅಂತಾದರೆ ಅಲ್ಲಿ ನೀವೇನಾದರೂ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತಾ? ನೋಡಿ ಇಲ್ಲಿ ನಾನು ಹಿಂಗೆ ಗುಡ್ಡೆ ಹಾಕಿದ್ರೆ ನಿಮಗೆ ಇಲ್ಲಿ ಇದು ಈ ರೀತಿಯಾಗಿರೋದಿಲ್ಲ. ನೋಡಿ ಇಲ್ಲಿ ಪ್ರತಿದಿನ ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಗ್ಗೆ ಮುಂಚೆ ಇದೇ ಹಣೆ ಬರ. ಬೆಳಗ್ಗೆ ಏಳಬೇಕು, ಈ ರೀತಿಯಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಸಂಜೆ ಆಗೋ ಟೈಮಿಗೆ ಮತ್ತಷ್ಟೇ ಕಪ್ಪು ಧೂಳು ಬಂದು ಕೂತಿರುತ್ತೆ. ನೋಡಿ ಇಲ್ಲಿ ತೊಳಿತಾ ಇದ್ದಾರೆ. ನೋಡಿ